Hello students, welcome to my YouTube channel Biology Classroom. ನಾನು ನಿಮ್ಮ ಪುರುಷೋತ್ತಮ್ ಸರ್. ನಮ್ಮ ಈ ಚಾನಲಲ್ಲಿ ನೀಟ್ ಮತ್ತು KCET ಬಯಾಲಜಿ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ ವೈಸ್ ಡಿಸ್ಕಷನ್ ಇರುತ್ತೆ. ಅದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡೀಟೇಲ್ ಡಿಸ್ಕಷನ್ ಇರುತ್ತೆ. ಸೊ ಅದಕ್ಕೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ. ಇವತ್ತಿನ ವಿಡಿಯೋ ಬಂದು ಚಾಪ್ಟರ್ 10 ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ಸ್ನಲ್ಲಿ ಫಸ್ಟ್ ಟಾಪಿಕ್ ಆಗಿರುವಂಥ ಸೆಲ್ ಸೈಕಲ್ ಬಗ್ಗೆ ನೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನಲ್ಲಿ ಏನೆಲ್ಲ ಕ್ವಶನ್ ಕೇಳಿದ್ದಾರೆ, ಸೊ ಅದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡುವ. ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಕ್ವಶನ್ ನಂಬರ್ 1. ಫಾಲೋವಿಂಗ್ ಆರ್ ದಿ ಸ್ಟೇಜಸ್ ಆಫ್ ಸೆಲ್ ಡಿವಿಷನ್: G2 phase cytokinesis, synthesis phase, karyokinesis, G1 phase. Choose the correct sequence of stages from the option given below. ಸೊ ಈ ಕ್ವಶನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೆಲ್ ಡಿವಿಷನ್ನ ಸ್ಟೇಜಸ್ಸನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಆ ಸ್ಟೇಜಸ್ಸನ್ನು ನಾವೇನು ಮಾಡಬೇಕಂದ್ರೆ ಪ್ರಾಪರಲ್ಲಿ ಸೀಕ್ವೆನ್ಸಲ್ಲಿ ಅರೇಂಜ್ಮೆಂಟ್ ಮಾಡಬೇಕು. ಸೊ ಈ ಕ್ವಶನ್ ಯಾವಾಗ ಕೇಳಿದ್ದಾರೆ ಅಂದರೆ 2024 ಕೇಳಿರುವಂಥ ಕ್ವಶನ್. ಫಸ್ಟ್ ಬಂದು ಸೆಲ್ ಡಿವಿಷನ್. ಸೊ ಸೆಲ್ ಡಿವಿಷನ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 ಡಿಫ್ರೆಂಟ್ ಸ್ಟೇಜಸ್. ಸೊ ಫಸ್ಟ್ ಬರುವಂಥದ್ದು ಏನೆಂದರೆ ಇಂಟರ್ಫೇಸ್. ಫಸ್ಟ್ ಬರುವಂಥದ್ದು ಇಂಟರ್ಫೇಸ್ ಬರುತ್ತೆ. ಸೆಕೆಂಡ್ ಸ್ಟೇಜ್ ಯಾವುದು ಅಂದರೆ ಎಮ್ ಫೇಸ್ ಆರ್ ಮೈಟೋಟಿಕ್ ಫೇಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಇಂಟರ್ಫೇಸ್ ಅಗೇನ್ ಡಿವೈಡೆಡ್ ಇಂಟು 3 ಡಿಫ್ರೆಂಟ್ ಫೇಜಸ್. ಫಸ್ಟ್ ಬರುವಂಥದ್ದು G1 ಫೇಸ್, ಸೊ ನೆಕ್ಸ್ಟ್ ಬರುವಂಥ ಎಸ್ ಫೇಸ್ ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು G2 ಫೇಸ್ ಆಗಿ ನಾವು ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಎಮ್ ಫೇಸ್ ಅಗೇನ್ ಕ್ಲಾಸಿಫೈಡ್ ಇಂಟು 2 ಡಿಫ್ರೆಂಟ್ ಟೈಪ್ಸ್, ದಟ್ ಈಸ್ ಕ್ಯಾರಿಯೋಕೈನೆಸಿಸ್. ನೆಕ್ಸ್ಟ್ ಬರುವಂಥದ್ದು ಸೈಟೋಕೈನೆಸಿಸ್. ಸೊ ಕ್ಯಾರಿಯೋಕೈನೆಸಿಸ್ ಅಗೇನ್ ಡಿವೈಡೆಡ್ ಇಂಟು ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಆ್ಯಂಡ್ ಟಿಲೋಫೇಸ್ ಹೇಳಿ ನಾವು ಕ್ಲಾಸಿಫಿಕೇಷನ್ನ ಮಾಡಿರ್ತೀವಿ. ಸೊ ಇಲ್ಲಿ ಸ್ಟೇಜಸ್ಸನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋದಾಗ ಫಸ್ಟ್ ಸ್ಟೇಜ್ ಬಂದು ಏನು ಹೇಳ್ರಿ G ಫೇಸ್ ಅಥವಾ G1 ಫೇಸ್ ಹೇಳಿ ಅಥವಾ ಗ್ಯಾಪ್ ಫೇಸ್ ಹೇಳಿ ಕರೀತಾ ಹೋಗ್ತೀವಿ. ಸೊ ಈ ಸ್ಟೇಜಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಸೆಲ್ಸ್ ಅಂಡರ್ಗೂ ಏನು ಹೇಳ್ರಿ ಗ್ರೋತ್. ಸೊ ಸೆಲ್ಲು ಪ್ರಾಪರಾಗಿ ಸ್ಮಾಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಸೆಲ್ಸ್ ಏನಾಗಿರುತ್ತೆ ಅಂದರೆ ಬಿಗ್ಗರ್ ಸೈಜ್ಗೆ ಪ್ರಾಪರಾಗಿ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಲಾಂಗ್ ವಿತ್ ಇಟ್ ಪ್ರೊಡ್ಯೂಸರ್ಸ್ ಏನು ಹೇಳ್ರಿ ಸರ್ಟೆನ್ ಕೈಂಡ್ ಆಫ್ ಪ್ರೋಟೀನ್. ಸೊ ಸೆಲ್ ಡಿವಿಷನ್ಸ್ಗೆ ಏನೆಲ್ಲ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೋ ಸೊ ಆ ಪ್ರೋಟೀನ್ಸನ್ನು ಸಿಂಥೆಸಿಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಲಾಂಗ್ ವಿತ್ ದಿ ಪ್ರಿಪೇರ್ ಫಾರ್ ದಿ DNA ಫಾರ್ ದಿ ರೆಪ್ಲಿಕೇಶನ್. ಸೊ ಇನಿಷಿಯಲಿ DNA ಏನು ರೆಪ್ಲಿಕೇಶನ್ ಆಗಬೇಕಾಗಿರುತ್ತೆ ನೋಡಿರಿ, ಆ ರೆಪ್ಲಿಕೇಶನ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇರುತ್ತೋ ಆ ರಿಕ್ವೈರ್ಮೆಂಟನ್ನು G1 ಫೇಸಲ್ಲಿ ಅಟೇನ್ ಮಾಡ್ಕೊಂಡಿರುತ್ತೆ. ಸೊ ಅದಕ್ಕೆ ಫಸ್ಟ್ ಸ್ಟೇಜ್ ಬಂದು G1 ಫೇಸ್. ಸೊ ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಸ್ಟೇಜ್ ಬಂದು ಸಿಂಥೆಟಿಕ್ ಫೇಸ್, ಎಸ್ ಫೇಸ್ ಆರ್ ಸಿಂಥೆಟಿಕ್ ಫೇಸ್ ಹೇಳಿ ಕರಿತೀವಿ. ಸೊ ಈ ಸಿಂಥೆಟಿಕ್ ಫೇಸಲ್ಲಿ ಏನಾಗಿರುತ್ತೆ ಅಂದರೆ DNA ಅಂಡರ್ಗೂ ಏನು ಹೇಳ್ರಿ ರೆಪ್ಲಿಕೇಶನ್. ಸೊ ಪ್ರಾಪರಾಗಿ DNA ರೆಪ್ಲಿಕೇಶನ್ಸ್ ಆಗಿರುತ್ತೆ, ದಟ್ ಈಸ್ ಡಬ್ಲಿಂಗ್ ಆಫ್ ದಿ DNA ಆಗ್ತಾ ಬರುತ್ತೆ. ಸೊ ಅದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಸೈಟೋಪ್ಲಾಸ್ಮಿಕ್ ಕಂಟೆಂಟ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಸೆಲ್ಸಲ್ಲಿ ಸೈಟೋಪ್ಲಾಸಮ್ ಪ್ರೆಸೆನ್ಸ್ ಇರುತ್ತೆ ನೋಡ್ರಿ. ಆ ಸೈಟೋಪ್ಲಾಸಮ್ ಏನಾಗಿರುತ್ತೆ ಅಂದರೆ ಡಬಲ್ ಆಗುತ್ತೆ. 2C ಇರುವಂಥದ್ದು 2 ಕಂಟೆಂಟಲ್ಲಿರುವಂಥದ್ದು ಏನಾಗಿರುತ್ತೆ ಅಂದರೆ 4C ನಥಿಂಗ್ ಬಟ್ ಹೇಳಿ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಹೇಳಿ ಅರ್ಥ. ಸೊ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಏನಾಗಿರುತ್ತೆ ಅಂದರೆ ಇನ್ಕ್ರೀಸಿಂಗ್ ಆಗ್ತಾ ಬರುತ್ತೆ, ದಟ್ ಈಸ್ ಡಬ್ಲಿಂಗ್ ಆಗ್ತಾ ಬರುತ್ತೆ. ಸೊ ಅದರಿಂದ ಸೆಕೆಂಡ್ ಸ್ಟೇಜ್ ಬಂದು ಎಸ್ ಸ್ಟೇಜ್. ಸೊ ಥರ್ಡ್ ಸ್ಟೇಜ್ ಬಂದು ಹೇಳ್ರಿ G2 ಫೇಸ್ ಅಥವಾ ಗ್ಯಾಪ್ 2 ಫೇಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ ಈ ಸ್ಟೇಜಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ ಪ್ರಿಪೇರ್ ಫಾರ್ ಮೈಟೋಸಿಸ್. ಸೊ ಇನಿಷಿಯಲಿ ಸೆಲ್ಲು ಮೈಟೋಸಿಸ್ ಆಗಲಿಕ್ಕೆ ಫರ್ದರ್ ಸೆಲ್ ಮೇನ್ ಇವೆಂಟ್ ಆಗಲಿಕ್ಕೆ ಬೇಕಾಗಿರುವಂಥ ಏನು ಹೇಳ್ರಿ ಫರ್ದರ್ ಸಿಂಥೆಸಿಸ್, ದಟ್ ಈಸ್ ಪ್ರೋಟೀನ್ಸ್ ಆಗಿರ್ಬೋದು, ಅದರ ಹಾರ್ಮೋನ್ಸ್ ಏನೇನು ಬೇಕಾಗಿ ಉಂಟಿದೆಯೋ ಸೊ ಎಲ್ಲ ರಿಕ್ವೈರ್ಮೆಂಟ್ ಏನು ಮಾಡುತ್ತೆ ಅಂದರೆ G2 ಫೇಸಸ್ಸಲ್ಲಿ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ನೆಕ್ಸ್ಟ್ ಬಂದು G2 ಫೇಸ್. ಸೊ ನೆಕ್ಸ್ಟ್ ಬರುವಂಥದ್ದು ಇಲ್ಲಿಗೆ ಏನಾಯಿತು ಹೇಳ್ರಿ, ಸೆಲ್ಸು ಡಿವೈಡ್ ಆಗಲಿಕ್ಕೆ ಏನೆಲ್ಲ ಪ್ರೋಟೀನ್ಸ್ ಬೇಕಾಗಿರುತ್ತೋ, ಹಾರ್ಮೋನ್ಸ್ ಬೇಕಾಗಿರುತ್ತೋ, ಅದ್ರ ಜೊತೆಗೆ DNA ಏನು ರೆಪ್ಲಿಕೇಶನ್ಸ್ ಆಗಿರಬೇಕು. ಸೊ ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಏನಂದರೆ ನಮ್ಮದು ಕ್ಯಾರಿಯೋಕೈನೆಸಿಸ್ ನಥಿಂಗ್ ಬಟ್ ಏನು ಹೇಳ್ರಿ ಸಪ್ರೇಷನ್ಸ್ ಆಫ್ ದಿ DNA, ದಟ್ ಇಸ್ ಏನಾಗಿರುತ್ತೆ ಅಂದರೆ ಕ್ರೊಮ್ಯಾಟಿಡ್ ಏನು ಫಾರ್ಮೇಷನ್ ಆಗಿರುತ್ತೋ. ಸೊ ಕ್ರೊಮ್ಯಾಟಿಡ್ ಏನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರ್ಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಈ ಸೆಂಟ್ರೋಮಿಯರಿಂದ ಬ್ರೇಕ್ ಡೌನ್ ಆಗಿ ಏನು ಹೇಳ್ರಿ ಕ್ರೊಮ್ಯಾಟಿಡು ಸಪ್ರೇಷನ್ ಆಗುವಂಥ ಸ್ಟೆಪ್ಪಿಗೆ ಕಾಮನ್ ಆಗಿ ಕ್ಯಾರಿಯೋಕೈನೆಸಿಸ್ ಹೇಳಿ ಕರಿತೀವಿ. ಸೊ ಕ್ಯಾರಿಯೋಕೈನೆಸಿಸ್ ಆದ ನಂತರ ಏನಾಗಿರುತ್ತೆ ಅಂದರೆ 2 ಸಪ್ರೇಟ್ ಸೆಟ್ ಆಫ್ ಜೆನೆಟಿಕ್ ಮಟೀರಿಯಲ್ ಫಾರ್ಮೇಷನ್ ಆಗಿರುತ್ತೆ. ಸೊ ಇದೆರಡು ಏನು ಹೇಳ್ರಿ ಸಪ್ರೇಷನ್ ಆಗಬೇಕು. ಆ ಸಪ್ರೇಷನ್ ಆಗುವಂಥ ಫೇಸ್ಗೆ ಕಾಮನ್ ಆಗಿ ನಾವೇನು ಕರಿತೀವಿ ಅಂದರೆ ಸೈಟೋಕೈನೆಸಿಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಇದು ಒಂದು ಆರ್ಡ್ರ್ G1 ಎಸ್, G2 ಕ್ಯಾರಿಯೋಕೈನೆಸಿಸ್ ಆ್ಯಂಡ್ ಸೈಟೋಕೈನೆಸಿಸ್. ಸೊ ಫಸ್ಟು ಬರುವಂಥದ್ದು ಏನು ಹೇಳ್ರಿ G1, ನೆಕ್ಸ್ಟ್ ಬರುವಂಥದ್ದು ಸಿಂಥೆಟಿಕ್, ನೆಕ್ಸ್ಟ್ ಬರುವಂಥದ್ದು G2, ನೆಕ್ಸ್ಟ್ ಕ್ಯಾರಿಯೋಕೈನೆಸಿಸ್ ಆ್ಯಂಡ್ ಲಾಸ್ಟ್ ಬರುವಂಥದ್ದು ಸೈಟೋಕೈನೆಸಿಸ್. ಸೊ ಅದರಿಂದ ಆನ್ಸರ್ ಬಂದು
ಆಪ್ಷನ್ ಬಿ, ದಟ್ ಈಸ್ ಇ, ಸಿ, ಎ, ಡಿ ಆ್ಯಂಡ್ ಬಿ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಸೊ ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್. ಸೊ ಇದು ಸ್ಟೇಟ್ಮೆಂಟ್ ಕೈಂಡ್ ಆಫ್ ಕ್ವಶನ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಆ ಸ್ಟೇಟ್ಮೆಂಟಲ್ಲಿ ಏನು ಮಾಡಬೇಕಂದ್ರೆ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಏನು ಮಾಡಬೇಕು ಅಂದರೆ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಯಾವುದು ಹೇಳಿ ನಾವು ಚೆಕ್ ಮಾಡ್ತಾ ಹೋಗಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2023 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಡ್ಯೂರಿಂಗ್ ದ G0 ಫೇಸ್ ಆಫ್ ಸೆಲ್ ಸೈಕಲ್ ದ ಸೆಲ್ ಈಸ್ ಮೆಟಬಾಲಿಕಲಿ ಇನ್ಆಕ್ಟಿವ್. ಸೊ ಸೆಲ್ ಸೈಕಲ್ನ G0 ಫೇಸಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ಸು ಮೆಟಾಬಾಲಿಕಲಿ ಇನ್ಆಕ್ಟಿವ್ ಆಗಿರುತ್ತೆ ಹೇಳಿ ಈ ಸ್ಟೇಟ್ಮೆಂಟಲ್ಲಿ ಹೇಳಿದ್ದೇನೆ. ದಟ್ ಇಸ್ ರಾಂಗ್. ಸೊ ಇನಿಷಿಯಲಿ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಏನು ಮಾಡಿದ್ದೇನೆ ಅಂದರೆ ಸೆಲ್ನ ಡಿಫ್ರೆಂಟ್ ಸ್ಟೇಜಸ್ಸನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಸೆಲ್ ಸೈಕಲ್ ಅಂತ. ದಟ್ ಇಸ್ G1 ಫೇಸ್, ಎಸ್ ಫೇಸ್, ನೆಕ್ಸ್ಟ್ ಬರುವಂಥದ್ದು G2, ನೆಕ್ಸ್ಟ್ ಬರುವಂಥದ್ದು ಕ್ಯಾರಿಯೋಕೈನೆಸಿಸ್, ಲಾಸ್ಟ್ ಬರುವಂಥದ್ದು ಸೈಟೋಕೈನೆಸಿಸ್. ಸೊ ನಾನು G0 ಫೇಸನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ ಇನಿಷಿಯಲಿ G0 ಫೇಸ್ ಯಾವಾಗ ಬರುತ್ತಂದರೆ ಆಫ್ಟರ್ ದಿ ಸೈಟೋಕೈನೆಸಿಸ್ ನಂತರ ಏನಾಗಿರುತ್ತಂದರೆ ಸೆಲ್ ಅಟೈನಿಂಗ್ ದಿ G0 ಫೇಸ್. ಸೊ ಈ G0 ಫೇಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ರೆಸ್ಟಿಂಗ್ ಸ್ಟೇಜ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೆಲ್ನ ರೆಸ್ಟಿಂಗ್ ಸ್ಟೇಜಸ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಯಾಕೆ ಹೀಗೆ ಕರಿತೀವಿ ಅಂದರೆ ಸೊ ಇನಿಷಿಯಲಿ ಸೆಲ್ಸ್ ರಿಮೇನ್ ಮೆಟಾಬಾಲಿಕಲಿ ಆಕ್ಟಿವ್ ಆಗಿರುತ್ತೆ. ಇಲ್ಲೇನು ಹೇಳಿದ್ದಾನೆ ಅಂದರೆ ಮೆಟಾಬಾಲಿಕಲಿ ಇನ್ಆಕ್ಟಿವ್ ಹೇಳಿದ್ದಾನೆ. ದಟ್ಸ್ ರಾಂಗ್. ಬಿಕಾಸ್ ಆಫ್ ಏನಾಗಿರುತ್ತೆ ಅಂದರೆ ಮೆಟಾಬಾಲಿಕಲಿ ಈ ಸೆಲ್ಸ್ ಏನಾಗಿರುತ್ತೆ ಅಂದರೆ ಆಕ್ಟಿವ್ ನೇಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಟ್ಸ್ ವೈ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಇನಿಷಿಯಲಿ ಈ ಸ್ಟೇಜಸ್ಸಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ಸ್ ರಿಮೇನ್ ಮೆಟಾಬಾಲಿಕಲಿ ಆಕ್ಟಿವ್. ಸೊ ಒಂದು ಆಕ್ಟಿವ್ ಸ್ಟೇಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನಾಗಿರುತ್ತೆ ಅಂದರೆ ಸೆಲ್ ಎಕ್ಸಿಟ್ಸ್ ದಿ ಸೆಲ್ ಸೈಕಲ್. ಸೊ ಇನಿಷಿಯಲಿ ಸೈಟೋಕೈನೆಸಿಸ್ ಆಯಿತು ಅಂದರೆ ಏನು ಹೇಳ್ರಿ 2 ಡಾಟರ್ ಕಾಲನೀಸ್ ಕಾಮನ್ ಆಗಿ ಸಿಂಗಲ್ ಸೆಲ್ಸ್ ಇಂದ ಏನಾಯ್ತು ಹೇಳ್ರಿ 2 ಡಾಟರ್ ಕಾಲನೀಸ್ ಡಾಟರ್ ಸೆಲ್ಸ್ ಏನಾಗಿರುತ್ತೆ ಅಂದರೆ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಡಾಟರ್ ಸೆಲ್ಸ್ ಏನು ಹೇಳಿ ಡು ನಾಟ್ ಅಂಡರ್ಗೋ ಫರ್ದರ್ ಸೆಲ್ ಡಿವಿಷನ್. ಸೊ ಈ ಡಾಟರ್ ಸೆಲ್ಸ್ ಏನು ಫಾರ್ಮೇಷನ್ ಆಗಿರುತ್ತೋ ನೆಕ್ಸ್ಟ್ ಫರ್ದರ್ ಸೆಲ್ ಡಿವಿಷನ್ಸ್ ಆಗಿರಲ್ಲ. ಸೊ ಅದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸೆಲ್ ಎಕ್ಸಿಟ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಸೆಲ್ ಎಕ್ಸಿಟ್ ಹೇಳಿ ಕರಿತೀವಿ ಬಿಕಾಸ್ ಆಫ್ ಏನು ಹೇಳ್ರಿ ಫರ್ದರ್ ಸೆಲ್ ಡಿವಿಷನ್. ಸೊ ಫರ್ದರ್ ಸೆಲ್ ಡಿವಿಷನ್ ನಥಿಂಗ್ ಬಟ್ ಏನು ಹೇಳ್ರಿ G1 ಫೇಸು, ಎಸ್ ಫೇಸು, G2 ಫೇಸ್ ಆ ಸ್ಟೇಜಸ್ಸನ್ನು ಯಾವುದು ಅಟೇನ್ ಮಾಡಲ್ಲ. ಸೊ ಒಂದ್ಸಲ ಡಿವೈಡ್ ಆಗಿರುವಂಥ ಸೆಲ್ಸು ಆ್ಯಸ್ ಇಟ್ ಈಸ್ ಹಾಗೆ ರಿಮೇನ್ ಆಗಿ ಪ್ರೆಸೆನ್ಸ್ ಇರುವಂಥ ಸ್ಟೇಜಿಗೆ ಕಾಮನ್ ಆಗಿ G0 ಫೇಸ್ ಹೇಳಿ ಕರಿತೀವಿ. ಸೊ ಈ G0 ಫೇಸ್ ಏನಾಗಿರುತ್ತೆ ಅಂದರೆ ಇನ್ಆಕ್ಟಿವ್ ಆಗಿರಲ್ಲ, ಮೆಟಬಾಲಿಕಲಿ ಆಕ್ಟಿವ್ ಇರುತ್ತೆ. ಅದ್ರ ಜೊತೆಗೆ ಈ G0 ಫೇಸ್ ಏನು ಹೇಳ್ರಿ ಐದರ್ ಪರ್ಮನೆಂಟ್ ಆಗಿರುತ್ತೆ ಅಥವಾ ಇನ್ನೇನಾಗಿರುತ್ತೆ ಅಂದರೆ ಟೆಂಪ್ರವರಿ. ಸೊ ಐದರ್ ಪರ್ಮನೆಂಟು ಆಗಿರ್ಬೋದು ಅಥವಾ ಟೆಂಪ್ರವರಿನೂ ಆಗಿರ್ಬೋದು. ಸೊ ಪರ್ಮನೆಂಟಿಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಯಾವ್ದು ಹೇಳ್ರಿ ನರ್ವ್ ಸೆಲ್ಸ್ ಮತ್ತು ಮಸಲ್ ಸೆಲ್ಸ್. ನರ್ವ್ ಸೆಲ್ಸಲ್ಲಿ ಮತ್ತು ಮಸಲ್ ಸೆಲ್ಸ್ನಲ್ಲಿ ಹೇಗಿರುತ್ತೆ ಅಂದರೆ ಆಲ್ವೇಸ್ ಸೆಲ್ಸ್ ಪ್ರೆಸೆಂಟ್ ಇನ್ G0 ಫೇಸ್. ಸೊ G0 ಫೇಸಸ್ಸಲ್ಲೇ ಪ್ರೆಸೆನ್ಸ್ ಇರುತ್ತೆ. ಅದೇ ಟೆಂಪ್ರವರಿ ಸೆಲ್ಸ್ಗೆ ಕೊಡಬೇಕು ಅಂದರೆ ಟೆಂಪ್ರವರಿ ಸ್ಟೇಜ್ಗೆ ಲಿವರ್ ಸೆಲ್ಸ್. ಸೊ ಲಿವರ್ ಸೆಲ್ಸ್ ಪ್ರೆಸೆಂಟ್ ಇನ್ ಏನು ಹೇಳ್ರಿ ಟೆಂಪ್ರವರಿಯಾಗಿ G0 ಸ್ಟೇಜಸ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ ಮೆಟಬಾಲಿಕಲಿ ಆಕ್ಟಿವ್ ಅಂದರೆ ಏನು ಹೇಳ್ರಿ ಸೆಲ್ಸ್ ಅಂಡರ್ಗೋ ಏನು ಹೇಳ್ರಿ ನಾರ್ಮಲ್ ಸೆಲ್ಯುಲಾರ್ ಫಂಕ್ಷನ್. ನಾರ್ಮಲ್ ಸೆಲ್ಯುಲಾರ್ ಫಂಕ್ಷನ್ ನಥಿಂಗ್ ಬಟ್ ಏನು ಹೇಳ್ರಿ ಪ್ರೋಟೀನ್ ಸಿಂಥೆಸಿಸ್ ಆಗಿರ್ಬೋದು, ನೆಕ್ಸ್ಟ್ ಬರುವಂಥದ್ದು ಮೆಟಬಾಲಿಕ್ ಆಕ್ಟಿವಿಟಿ ಆಗಿರ್ಬೋದು. ಸೊ ಇನಿಷಿಯಲಿ ಈ ಎಲ್ಲ ಆಕ್ಟಿವಿಟಿ ರನ್ ಆಗ್ತಾ ಇರುತ್ತೆ ಬಟ್ ಸೆಲ್ ಡಿವಿಷನ್ ಮಾತ್ರ ಆಗ್ತಾ ಇರಲ್ಲ. ಸೊ ಅದಕ್ಕೆ ಕಾಮನ್ ಆಗಿ G0 ಫೇಸ್ ಹೇಳಿ ಕರೀತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಸ್ಟೇಟ್ಮೆಂಟ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನಂದರೆ ದ ಸೆಂಟ್ರೋಸೋಮ್ ಅಂಡರ್ಗೋ ಡುಪ್ಲಿಕೇಶನ್ ಡ್ಯೂರಿಂಗ್ ಎಸ್ ಫೇಸ್ ಆಫ್ ಇಂಟರ್ಫೇಸ್. ಸೊ ಇನಿಷಿಯಲಿ ಏನು ಹೇಳ್ರಿ ಈ ಸೆಂಟ್ರೋಸೋಮ್ಸ್ ಏನು ಪ್ರೆಸೆನ್ಸ್ ಇರುತ್ತೋ ಅದೇನಾಗಿರುತ್ತೆ ಅಂದರೆ ಡುಪ್ಲಿಕೇಶನ್ ಆಗುತ್ತೆ. ಯಾವಾಗ ಡುಪ್ಲಿಕೇಶನ್ ಆಗುತ್ತೆ ಅಂತ ಹೇಳಿದಾನೆ ಹೇಳ್ರಿ ಎಸ್ ಫೇಸಸ್ಸಲ್ಲಿ ಆಗುತ್ತೆ ಹೇಳಿದಾನೆ. ದಟ್ ಈಸ್ ಟ್ರೂ. ಸೊ ಇನಿಷಿಯಲಿ ಏನಾಗಿರುತ್ತೆ ಒಂದು ಸೆಲ್ಸಲ್ಲಿ ಕಾಮನ್ ಆಗಿ ಡ್ಯೂರಿಂಗ್ ದ ಮೆಟಾಫೇಸ್ ಟೈಮ್ಸಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್. ಸೊ ಇನಿಷಿಯಲಿ ಕ್ರೋಮೋಸೋಮ್ಸ್ ಅಥವಾ ಕ್ರೊಮ್ಯಾಟಿಡ್ಸ್ ಏನಾಗಿರುತ್ತೆ ಹೇಳ್ರಿ ಸೆಂಟ್ರಲ್ ಪ್ಲೇಟಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ ಅಥವಾ ಇಕ್ವಿಟೋರಿಯಲ್ ಪ್ಲೇನಲ್ಲಿ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಇನಿಷಿಯಲಿ ಮೇಲ್ಗಡೆ ಏನಾಗಿರುತ್ತೆ ಅಂದರೆ 2 ಸ್ಟಾರ್ ಲೈಕ್ ಸ್ಟ್ರಕ್ಚರ್ಸ್ ಏನು ಪ್ರೆಸೆನ್ಸ್ ಇರುತ್ತೋ ಈ ಸ್ಟಾರ್ ಲೈಕ್ ಸ್ಟ್ರಕ್ಚರ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಸೆಂಟ್ರೋಮಿಯರ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಈ ಸೆಂಟ್ರೋಮಿಯರ್ ಇಂದ ಕಾಮನ್ ಆಗಿ ಏನಾಗಿರುತ್ತೆ ಹೇಳ್ರಿ ಸ್ಪಿಂಡಲ್ ಫೈಬರ್ಸು ಒರಿಜಿನೇಟ್ ಆಗಿರುತ್ತೆ. ಸೊ ಸ್ಪಿಂಡಲ್ ಫೈಬರ್ಸ್ ಡೈರೆಕ್ಟ್ ಆಗಿ ಸೆಂಟ್ರೋಮಿಯರ್ಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ದಟ್ ಹೆಲ್ಪ್ಫುಲ್ ಫಾರ್ ದಿ ಹೇಳ್ರಿ ಅಲೈನ್ಮೆಂಟ್ ಆಫ್ ಎ ಕ್ರೊಮ್ಯಾಟಿಡ್. ಸೊ ಕ್ರೊಮ್ಯಾಟಿಡ್ ಪ್ರಾಪರ್ ಆಗಿ ಅಲೈನ್ಮೆಂಟ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಈ ಸೆಂಟ್ರೋಸೋಮ್ಸ್ ಏನು ಪ್ರೆಸೆನ್ಸ್ ಇರುತ್ತೋ ಇದಕ್ಕೆ ಕಾಮನ್ ಆಗಿ ಸೆಂಟ್ರೋಸೋಮ್ಸ್ ಹೇಳಿ ಕರಿತಾ ಹೋಗ್ತೀವಿ. ಈ ಸೆಂಟ್ರೋಸೋಮ್ಸ್ ಏನಿರುತ್ತೋ ಸೊ ಇದು ಯಾವಾಗ ಎಸ್ ಫೇಸ್ ಆಫ್ ಎ ಇಂಟರ್ಫೇಸ್ನಲ್ಲಿ ಡುಪ್ಲಿಕೇಟ್ ಆಗತ್ತೆ ಹೇಳಿದ್ದಾನೆ. ದಟ್ ಈಸ್ ಟ್ರೂ. ಸೊ ಇನಿಷಿಯಲಿ ಎಸ್ ಫೇಸಸ್ಸಲ್ಲಿ ಬರುವಂಥದ್ದು ಫಸ್ಟ್ ಏನು ಹೇಳ್ರಿ DNA ರೆಪ್ಲಿಕೇಶನ್ ಆಗಿರುತ್ತೆ. ದಟ್ ಈಸ್
ಡಿ ಎನ್ ಎ ಇನ್ಕ್ರೀಸಿಂಗ್ ದ ನಂಬರ್. ಸಿಂಗಲ್ ಡಿ ಎನ್ ಎ ಆಗಿರುವಂಥದ್ದು ಏನು ಹೇಳ್ರಿ ಡಬಲ್ ಆಗಿ, ದಟ್ ಈಸ್ ನಂಬರನ್ನು ಇನ್ಕ್ರೀಸಿಂಗ್ ಮಾಡ್ತಾ ಬರತ್ತೆ. ಫಸ್ಟ್ ಬರುವಂಥದ್ದು ಡಿ ಎನ್ ಎ ರೆಪ್ಲಿಕೇಶನ್ ಆಗಿರತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ ಆಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಪ್ರೊಸೆಸ್ ಯಾವುದು ಹೇಳ್ರಿ ಸೆಂಟ್ರೋಮಿಯರ್ ಡುಪ್ಲಿಕೇಶನ್ ಆಗ್ತಾ ಹೋಗಿರತ್ತೆ. ಸೊ ಅದರಿಂದ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ಅದರಿಂದ ಆನ್ಸರ್ ಬಂದೇನು ಹೇಳ್ರಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3. ಸೊ ಥರ್ಡ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಮ್ಯಾಚ್ ಲೀಸ್ಟ್ 1 ವಿತ್ ಲೀಸ್ಟ್ 2. ಸೊ ಇದೊಂದು ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್. ಸೊ ಇಲ್ಲಿ ಏನು ಮಾಡಿದೆ ಅಂದರೆ ಲೀಸ್ಟ್ 1ನಲ್ಲಿ ಏನು ಮಾಡಿದೆ ಅಂದರೆ ಡಿಫ್ರೆಂಟ್ ಪೇಜಸ್ಸನ್ನು ಕೊಡ್ತಾ ಹೋಗಿದ್ದಾನೆ ಅಥವಾ ಸ್ಟೇಜಸ್ಸನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬರುವಂಥದ್ದು ಲೀಸ್ಟ್ 2 ಅಲ್ಲಿ ಅದಕ್ಕೆ ರಿಲೆವೆಂಟ್ ಆಗಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ನಾವು ಅದೇನು ಮಾಡಬೇಕು ಅಂದರೆ ಹೇಳ್ರಿ ಪ್ರಾಪರಾಗಿ ಮ್ಯಾಚ್ ಮಾಡ್ತಾ ಹೋಗಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2023 ಕೇಳಿರುವಂಥ ಕ್ವಶನ್. ಸೊ ಫಸ್ಟ್ ಏನು ಕೊಟ್ಟಿದ್ದಾನೆ, ಏಕೆ ಕೊಟ್ಟಿದ್ದಾನೆ ಅಂದರೆ ಎಮ್ ಪೇಜ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ ಸೆಲ್ ಸೈಕಲ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ 2 ಡಿಫ್ರೆಂಟ್ ಸ್ಟೇಜಸ್ ಬರ್ತಾ ಹೋಗಿರುತ್ತೆ. ಸೊ ಫಸ್ಟ್ ಬರುವಂಥದ್ದು ಏನಂದರೆ ಇಂಟರ್ ಪೇಜ್. ಸೊ ಸೆಕೆಂಡ್ ಬರುವಂಥದ್ದು ಏನು ಹೇಳ್ರಿ ಎಮ್ ಪೇಜ್. ಸೊ ಇನಿಷಿಯಲಿ ಎಮ್ ಪೇಜಸ್ನಲ್ಲಿ ಏನು ಬರುತ್ತೆ ಅಂದರೆ ದೆರ್ ಆರ್ 2 ಡಿಫ್ರೆಂಟ್ಸ್ ಬರುತ್ತೆ. ಒಂದು ಬರುವಂಥದ್ದು ಮೈಟೋಸಿಸ್, ಸೆಕೆಂಡ್ ಬರುವಂಥದ್ದು ಮಿಯೋಸಿಸ್. ಸೊ ಇದೆರಡು 2 ಡಿಫ್ರೆಂಟ್ ಎಮ್ ಪೇಜಸ್ನಲ್ಲಿ ಬರ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಮೈಟೋಸಿಸ್ ನಥಿಂಗ್ ಬಟ್ ಏನು ಹೇಳ್ರಿ ಮೇನ್ಲಿ ಹ್ಯಾಪಂಡ್ ಇನ್ ಸೊಮ್ಯಾಟಿಕ್ ಸೆಲ್ಸ್ ಮತ್ತು ಅಥವಾ ಏನು ಹೇಳ್ರಿ ವೆಜಿಟೇಟಿವ್ ಸೆಲ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಮೈಟೋಟಿಕ್ ಡಿವಿಷನ್ಸ್ ಆಗಿರುತ್ತೆ. ಮಿಯೋಟಿಕ್ ಡಿವಿಷನ್ಸ್ ಕಾಮನ್ ಆಗಿ ಏನಾಗಿರುತ್ತೆ ಹೇಳ್ರಿ ಜರ್ಮೈನಲ್ ಸೆಲ್ಸ್ ಆರ್ ರೀಪ್ರೊಡಕ್ಟಿವ್ ಸೆಲ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಹೇಳ್ರಿ ಮಿಯೋಟಿಕ್ ಡಿವಿಷನ್ಸ್ ಆಗಿರುತ್ತೆ. ಸೊ ಮೈಟೋಸಿಸನ್ನು ಕಾಮನ್ ಆಗಿ ಏನು ಕರಿತೀವಿ ನಾವು ಅಂದರೆ ಇಕ್ವೇಷನಲ್ ಡಿವಿಷನ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಯಾಕೆ ಇಕ್ವೇಷನಲ್ ಡಿವಿಷನ್ ಹೇಳಿ ಕರಿತೀವಿ ಅಂದರೆ ಸೊ ಇನಿಷಿಯಲಿ ಒಂದು ಸೆಲ್ಸಲ್ಲಿ ಏನಾಗಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು 10 ಕ್ರೋಮೋಸೋಮ್ ಪ್ರೆಸೆನ್ಸ್ ಇತ್ತು ಅಂದರೆ ಸೊ ಇನಿಷಿಯಲಿ ಡಾಟರ್ ಸೆಲ್ಸ್ನಲ್ಲೂ ಏನಾಗಿರುತ್ತೆ ಅಂದರೆ ಸೇಮ್ 10 ನಂಬರ್ ಆಫ್ ಕ್ರೋಮೋಸೋಮ್ಸೇ ಪ್ರೆಸೆನ್ಸ್ ಇರುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಇಕ್ವೇಷನಲ್ ಡಿವಿಷನ್ ಹೇಳಿ ಕರೀತಾ ಹೋಗ್ತೀವಿ. ಸೊ ಇನಿಷಿಯಲಿ ಡಾಟರ್ ಸೆಲ್ ಮೇಂಟೈನಿಂಗ್ ಏನು ಹೇಳ್ರಿ ಸೇಮ್ ನಂಬರ್ ಆಫ್ ಪೇರೆಂಟಲ್. ಸೊ ಪೇರೆಂಟಲಲ್ಲಿ ಎಷ್ಟು ಕ್ರೋಮೋಸೋಮ್ ಪ್ರೆಸೆನ್ಸ್ ಇತ್ತು ಅಷ್ಟೇ ನಂಬರ್ ಆಫ್ ಕ್ರೋಮೋಸೋಮ್ಸು ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಡಾಟರ್ ಸೆಲ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಇಕ್ವೇಷನಲ್ ಡಿವಿಷನ್. ಸೊ ಇಕ್ವೇಷನಲ್ ಡಿವಿಷನ್ಸನ್ನು ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಮೈಟೋಸಿಸ್. ಸೊ ಮೈಟೋಸಿಸ್ನಲ್ಲಿ ಇಕ್ವೇಷನಲ್ ಡಿವಿಷನ್ಸನ್ನು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಏನಂದರೆ ರಿಡಕ್ಷನಲ್ ಡಿವಿಷನ್. ಸೊ ರಿಡಕ್ಷನಲ್ ಡಿವಿಷನ್ಸಲ್ಲಿ ಏನಾಗಿರುತ್ತೆ ಅಂದರೆ ಪೇರೆಂಟ್ಸ್ ಕಂಟೈನಿಂಗ್ 10 ಕ್ರೋಮೋಸೋಮ್ ಬಟ್ ಡಾಟರ್ ಸೆಲ್ಸ್ ಕಂಟೈನಿಂಗ್ ಏನು ಹೇಳ್ರಿ ಹಾಫ್ ಆಫ್ ದಿ ಪೇರೆಂಟ್. ಸೊ ಇನಿಷಿಯಲಿ ಪೇರೆಂಟಲ್ಲಿ ಎಲ್ಲಿ ಫಸ್ಟ್ ಪ್ರೆಸೆನ್ಸ್ ಇತ್ತು ಅದ್ರದ್ದು ಅರ್ಧ ಕ್ರೋಮೋಸೋಮ್ ಪ್ರೆಸೆನ್ಸ್ ಇದ್ದರೆ ಸೊ ಅದನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ರಿಡಕ್ಷನ್ ಡಿವಿಷನ್. ದಟ್ ಈಸ್ ಪೇರೆಂಟ್ 10 ಕ್ರೋಮೋಸೋಮ್ ಪ್ರೆಸೆನ್ಸ್ ಇತ್ತು ಬಟ್ ಡಾಟರಲ್ಲಿ ಏನಾಯ್ತು ಹೇಳ್ರಿ ಅರ್ಧ ಓನ್ಲಿ 5 ಕ್ರೋಮೋಸೋಮ್ಸ್ ಮಾತ್ರ ಪ್ರೆಸೆನ್ಸ್ ಇರುತ್ತೆ. ದಟ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ರಿಡಕ್ಷನ್ ಡಿವಿಷನ್ ಹೇಳಿ ಕರಿತೀವಿ. ಸೊ ರಿಡಕ್ಷನ್ ಡಿವಿಷನ್ಸ್ ಎಲ್ಲ ನಾವು ಮಿಯೋಸಿಸ್ ಅಲ್ಲಿ ಕಾಮನ್ ಆಗಿ ಅಬ್ಸರ್ವ್ ಮಾಡೋದು ಅಥವಾ ರೀಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಅನ್ನು ನೋಡ್ಲಿಕ್ಕೆ ಹೋದಾಗ ಪ್ರೋಟೀನ್ ಸಿಂಥೆಸಿಸ್ ಅಲ್ಲ, ಇನ್ಆಕ್ಟಿವ್ ಫೇಸ್ ಅಲ್ಲ, ಇಂಟರ್ವಲ್ ಬಿಟ್ವೀನ್ ದಿ ಅಲ್ಲ, ಇಲ್ಲಿ ಬಂದು ಏನು ಹೇಳ್ರಿ ಎಮ್ ಪೇಜ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಇಕ್ವೇಷನಲ್ ಡಿವಿಷನ್. ಸೊ ಇದು ಒಂದು ಎ ಆಗಿರುತ್ತೆ. ನೆಕ್ಸ್ಟ್ ಬರುವಂಥ ಸೆಕೆಂಡ್ ಏನು ಕೊಟ್ಟಿದ್ದೀನಿ ಹೇಳ್ರಿ G2 ಫೇಸ್. ಸೊ G2 ಫೇಸ್ ಹೇಳೋಕ್ಕಿಂತ ಫಸ್ಟ್ ನಾನು ಏನು ಹೇಳ್ರಿ ಇಂಟರ್ಫೇಸ್. ಸೊ ಇಂಟರ್ಫೇಸ್ ಅಗೇನ್ ಏನು ಹೇಳ್ರಿ ಡಿವೈಡ್ ಇಂಟು ಸಬ್ ಡಿವಿಷನ್. ದಟ್ ಈಸ್ G1 ಫೇಸ್, G2 ಫೇಸ್, S ಫೇಸ್. ನೆಕ್ಸ್ಟ್ ಬರುವಂಥದ್ದು G2 ಫೇಸ್. ನೆಕ್ಸ್ಟು ಕ್ಯಾರಿಯೋಕೈನೆಸಿಸ್ ಆ್ಯಂಡ್ ಸೈಟೋಕೈನೆಸಿಸ್. ಲಾಸ್ಟ್ ಬರುವಂಥದ್ದು ಏನು ಹೇಳ್ರಿ G0 ಫೇಸಸ್ಸು ಬರ್ತಾ ಹೋಗಿರುತ್ತೆ. ಸೊ ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ G2 ಫೇಸ್. ಸೊ G2 ಫೇಸಸ್ನಲ್ಲಿ ಏನಾಗಿರುತ್ತೆ ಹೇಳ್ರಿ ಎಸ್ ಫೇಸಸ್ನಲ್ಲಿ ಆಲ್ರೆಡಿ DNA ಸಿಂಥೆಸಿಸ್ DNA ರೆಪ್ಲಿಕೇಶನ್ ಆಗಿರುತ್ತೆ. ರೆಪ್ಲಿಕೇಶನ್ ಆದ DNA ಏನು ಮಾಡಬೇಕು ಹೇಳ್ರಿ ನೆಕ್ಸ್ಟು ಕ್ಯಾರಿಯೋಕೈನೆಸಿಸ್ಗೆ ಎಂಟ್ರಿ ಆಗಬೇಕಾಗಿರುತ್ತೆ. ಸೊ ಕ್ಯಾರಿಯೋಕೈನೆಸಿಸ್ಗೆ ಎಂಟ್ರಿ ಆಗೋಕ್ಕಿಂತ ಮೊದಲು ದಿಸ್ DNA ರಿಕ್ವೈರ್ಡ್ ಏನು ಹೇಳ್ರಿ ಸರ್ಟೆನ್ ಪ್ರೋಟೀನ್. ಸೊ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆ ಪ್ರೋಟೀನ್ಸ್ ಏನಾಗಿರುತ್ತೆ ಹೇಳ್ರಿ G2 ಫೇಸಸ್ಸಲ್ಲಿ ಕಾಮನ್ ಆಗಿ ಸಿಂಥೆಸಿಸ್ ಆಗಿರುತ್ತೆ. ಸೊ ಅದರಿಂದ ಪ್ರೋಟೀನ್ ಸಿಂಥೆಸಿಸ್. ಸೊ ಇದು ಬಂದು ಏನು ಹೇಳ್ರಿ ಫಸ್ಟ್ ಒನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಕ್ವೀಸೆಂಟ್ ಸ್ಟೇಜ್ ಹೇಳಿ ಕೊಟ್ಟಿದ್ದಾರೆ. ಇದು ರೆಪ್ಲಿಕೇಶನ್ ಇಲ್ಲಿ ಬರಬೇಕಾಯ್ತಾ. ಸೊ ಕ್ವೀಸೆಂಟ್ ಸ್ಟೇಜ್ ಹೇಳಿ ಕೊಟ್ಟಿದ್ದೇನೆ. ಸೊ G0 ಫೇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಕ್ವೀಸೆಂಟ್ ಸ್ಟೇಜಸ್ ಹೇಳಿ ಕರಿತೀವಿ. ಸೊ G0 ಫೇಸ್ಗೆ ಇನ್ನೊಂದು ಹೆಸರು ಏನು ಹೇಳ್ರಿ ಕ್ವೀಸೆಂಟ್ ಸ್ಟೇಜ್. ಸೊ G0 ಸ್ಟೇಜ್ ನಥಿಂಗ್ ಬಟ್ ಏನು ಹೇಳ್ರಿ ರೆಸ್ಟಿಂಗ್ ಸ್ಟೇಜ್. ಸೊ ಅದರಿಂದ ಇದೇನು ಹೇಳ್ರಿ ಇನ್ಆಕ್ಟಿವ್ ಫೇಸ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ G0 ಫೇಸ್ ನಥಿಂಗ್ ಬಟ್ ಹೇಳ್ರಿ ಇನ್ಆಕ್ಟಿವ್. ಸೊ ಇನ್ಆಕ್ಟಿವ್ ನಥಿಂಗ್ ಬಟ್ ಹೇಳ್ರಿ ರೆಸ್ಟಿಂಗ್. ಫರ್ದರ್ ಸೆಲ್ ಡಿವಿಷನ್ಸ್ ಆಗಲ್ಲ, ಅದರಿಂದ ರೆಸ್ಟಿಂಗ್ ಹೇಳಿ ಕರಿತೀವಿ.
ಸೊ ಅದರಿಂದ ಇದು ಬಂದು ಏನು ಹೇಳ್ರಿ ಸಿ ಆಗಿರತ್ತೆ. ಲಾಸ್ಟ್ ಬರುವಂಥದ್ದು G1 ಫೇಸ್. G1 ಫೇಸ್ ನಥಿಂಗ್ ಬಟ್ ಏನು ಹೇಳ್ರಿ ಇಂಟರ್ವಲ್ ಬಿಟ್ವೀನ್ ಮೈಟಾಸಿಸ್ ಆ್ಯಂಡ್ ಇನಿಷಿಯೇಷನ್ ಆಫ್ DNA ರೆಪ್ಲಿಕೇಶನ್. ಸೊ ಇನಿಷಿಯಲಿ ಏನು ಹೇಳ್ರಿ ಇಂಟರ್ವಲ್ ಬಿಟ್ವೀನ್ ದ ಮೈಟಾಸಿಸ್. ಸೊ ಮೈಟಾಸಿಸ್ಗಿಂತ ಮೊದಲು ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಇನಿಷಿಯೇಷನ್ ಆಫ್ DNA ರೆಪ್ಲಿಕೇಶನ್. DNA ರೆಪ್ಲಿಕೇಶನ್ ಆಗೋಕ್ಕಿಂತ ಮೊದಲು ಪ್ರೊಸೆಸನ್ನು ಕಾಮನ್ ಆಗಿ ನಾವು ಏನು ಕರಿತೀವಿ ಅಂದರೆ G1 ಫೇಸ್ ಹೇಳಿ ಕರಿತೀವಿ. ಸೊ ಇದು ಬಂದು ಡಿ. ಸೊ ಆದ್ದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. A4, B1, C2 ಆ್ಯಂಡ್ D3. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 4th. ಸೊ 4th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಮ್ಯಾಚ್ ಲೀಸ್ಟ್ 1 ವಿತ್ ಲೀಸ್ಟ್ 2. ಸೊ ಇದು ಬಂದು ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್ಸಲ್ಲಿ ಬರುತ್ತೆ. ಲೀಸ್ಟ್ 1ನಲ್ಲಿ ಏನು ಮಾಡಿದೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್ಸನ್ನು ಕೊಡ್ತಾ ಹೋಗಿದ್ದಾರೆ. ಸೊ ನೆಕ್ಸ್ಟ್ ಬರುವಂಥದ್ದು ಲೀಸ್ಟ್ 2 ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಪ್ರಾಪರಾಗಿ ಮ್ಯಾಚ್ ಮಾಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2022 ಅಲ್ಲಿ ಕೇಳಿರುವಂಥ ಕ್ವಶನ್. ಸೊ ಇಲ್ಲೇನು ಹೇಳಿದ್ದಾರೆ ಲೀಸ್ಟ್ 1ಅಲ್ಲಿ ಮೆಟಾಸೆಂಟ್ರಿಕ್, ಎಕ್ರೋಸೆಂಟ್ರಿಕ್, ಸಬ್ಮೆಟಾಸೆಂಟ್ರಿಕ್ ಮತ್ತು ಟೀಲೋಸೆಂಟ್ರಿಕ್ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾರೆ. ಸೊ ಇದರಿಂದ ಏನು ಗೊತ್ತಾಗತ್ತೆ ಹೇಳಿ ನಮಗೆ ಕ್ರೋಮೋಸೋಮ್ನ ಡಿಫ್ರೆಂಟ್ ಟೈಪ್ಸನ್ನು ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ಸೆಂಟ್ರೋಮಿಯರ್. ಸೊ ಇನಿಷಿಯಲಿ ಪೊಸಿಷನ್ ಆಫ್ ಸೆಂಟ್ರೋಮಿಯರ್. ಸೊ ಸೆಂಟ್ರೋಮಿಯರ್ನ ಪೊಸಿಷನ್ ಮೇಲೆ ಕ್ರೋಮೋಸೋಮ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು 4 ಡಿಫ್ರೆಂಟ್ ಟೈಪ್. ಸೊ ಕ್ರೋಮೋಸೋಮ್ನ ಏನು ಮಾಡಿದ್ದಾರೆ ಅಂದರೆ 4 ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫಿಕೇಷನನ್ನು ಮಾಡಿದ್ದಾರೆ. ಫಸ್ಟ್ ಬರುವಂಥದ್ದು ಏನಂದರೆ ಮೆಟಾಸೆಂಟ್ರಿಕ್. ಸೆಕೆಂಡ್ ಬರುವಂಥದ್ದು ಸಬ್ ಮೆಟಾಸೆಂಟ್ರಿಕ್. ಥರ್ಡ್ ಬರುವಂಥದ್ದು ಎಕ್ರೋಸೆಂಟ್ರಿಕ್. ಆ್ಯಂಡ್ ಫೋರ್ತ್ ಬರುವಂಥದ್ದು ಟೀಲೋಸೆಂಟ್ರಿಕ್. ಸೊ ಇದೇನು ಹೇಳ್ರಿ 4 ಡಿಫ್ರೆಂಟ್ ಟೈಪ್ಸ್ನಲ್ಲಿ ಬರ್ತಾ ಹೋಗಿತ್ತು. ಸೊ ವರ್ಡಲ್ಲೇ ಗೊತ್ತಾಗುತ್ತೆ ಮೆಟಾಸೆಂಟ್ರಿಕ್ ನಥಿಂಗ್ ಬಟ್ ಏನು ಹೇಳ್ರಿ ಸೆಂಟ್ರೋಮಿಯರ್ ಪ್ರೆಸೆಂಟ್ ಎಟ್ ದಿ ಸೆಂಟರ್. ಸೊ ಇಲ್ಲೇನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರು ಸೆಂಟ್ರಲ್ಲಿ ಪ್ರೆಸೆನ್ಸ್ ಇರುತ್ತೆ. ಕ್ರೋಮ್ಯಾಟಿಡ್ಸ್ ಆರ್ ಏನು ಹೇಳ್ರಿ ಈಕ್ವಲ್ ಸೈಜಸಲ್ಲಿ ಪ್ರೆಸೆನ್ಸ್ ಇದ್ದರೆ ದಟ್ ಟೈಪ್ ಆಫ್ ಕ್ರೋಮೋಸೋಮ್ ಇಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಸೆಂಟ್ರೋಮಿಯರ್ ಎಕ್ಸಾಕ್ಟ್ಲಿ ಮಿಡಲಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಕ್ರೋಮ್ಯಾಟಿಡ್ಸ್ ಏನಾಗಿರುತ್ತೆ ಅಂದರೆ ಈಕ್ವಲ್ ಸೈಜಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ದಿಸ್ ಟೈಪ್ ಆಫ್ ಕ್ರೋಮೋಸೋಮ್ಸ್ ಮೇನ್ಲಿ ಪ್ರೆಸೆಂಟ್ ಏನು ಹೇಳ್ರಿ ವಿ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಯಾವಾಗ ಡ್ಯೂರಿಂಗ್ ದ ಟೈಮ್ ಆಫ್ ಅನಾಫೇಸ್. ಸೊ ಅನಾಫೇಸ್ ಟೈಮಲ್ಲಿ ಏನಾಗಿರುತ್ತೆ ಹೇಳ್ರಿ ವಿ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಮೆಟಾಸೆಂಟ್ರಿಕ್. ಸೊ ಫಸ್ಟು ಮೆಟಾಸೆಂಟ್ರಿಕ್ ಕೊಟ್ಟಿದ್ದಾನೆ. ಮೆಟಾಸೆಂಟ್ರಿಗೆ ಎಕ್ಸ್ಪ್ಲನೇಷನನ್ನು ನೋಡ್ಲಿಕ್ಕೆ ಹೋದಾಗ ಸೊ ಇನಿಷಿಯಲಿ ಥರ್ಡ್ ಒನ್ ಸೆಂಟ್ರೋಮಿಯರ್ ಇನ್ ದ ಮಿಡಲ್. ಸೊ ಸೆಂಟ್ರೋಮಿಯರ್ ಮಿಡಲಲ್ಲಿ ಪ್ರೆಸೆನ್ಸ್ ಇರುತ್ತೆ. ಫಾರ್ಮಿಂಗ್ ಏನು ಹೇಳ್ರಿ 2 ಈಕ್ವಲ್ ಆರ್ಮ್ಸ್ ಆಫ್ ಕ್ರೋಮೋಸೋಮ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ 2 ಈಕ್ವಲ್ ಆರ್ಮ್ಸು ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಟ್ಸ್ ವೈ ದಿಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಎ. ಸೊ ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಸಬ್ ಮೆಟಾಸೆಂಟ್ರಿಕ್. ಸೊ ಸಬ್ ಮೆಟಾಸೆಂಟ್ರಿಕ್ ಏನು ಹೇಳ್ರಿ ಸೆಂಟ್ರೋಮಿಯರ್ ಸ್ಲೈಟ್ಲಿ ಅವೇ ಫ್ರಮ್ ದಿ ಸೆಂಟರ್. ಸೊ ಸೆಂಟ್ರಿಂದ ಏನಾಗಿರುತ್ತೆ ಅಂದರೆ ಸ್ಲೈಟ್ಲಿ ಅವೇ ಆಗಿರುತ್ತೆ. ಸೊ ಇದರಿಂದ ಏನಾಗಿರುತ್ತೆ ಅಂದರೆ ಒಂದು ಕ್ರೋಮ್ಯಾಟಿಡ್ ಹ್ಯಾವಿಂಗ್ ಏನು ಹೇಳ್ರಿ ಸ್ಲೈಟ್ಲಿ ಲಾಂಗರ್, ಅನದರ್ ಕ್ರೋಮ್ಯಾಟಿಡ್ ಏನಾಗಿರುತ್ತೆ ಹೇಳ್ರಿ ಸ್ಲೈಟ್ಲಿ ಶಾರ್ಟರ್ ಸೈಜಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸ್ಲೈಟ್ಲಿ ಅವೇ ಎಕ್ಸಾಕ್ಟ್ಲಿ ಮಿಡಲ್ ಇರಲ್ಲ, ಮಿಡಲ್ಗಿಂತ ಸ್ವಲ್ಪ ಏನಾಗಿರುತ್ತೆ ಅಂದರೆ ದೂರ ಇರುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಸಬ್ ಮೆಟಾಸೆಂಟ್ರಿಕ್ ಹೇಳಿ ಕಾಮನ್ ಆಗಿ ಕರೀತಾ ಹೋಗ್ತೀವಿ. ಸೊ ಸಬ್ ಮೆಟಾಸೆಂಟ್ರಿಕ್ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಪ್ರೆಸೆಂಟ್ ಇನ್ ಎಲ್ ಶೇಪ್. ಕಾಮನ್ ಆಗಿ ಏನಾಗಿರುತ್ತೆ ಕ್ರೋಮೋಸೋಮ್ಸ್ ಮೇನ್ಲಿ ಪ್ರೆಸೆಂಟ್ ಇನ್ ಎಲ್ ಶೇಪ್. ಸೊ ಎಲ್ಲಲ್ಲಿ ನೋಡ್ರಿ ಒಂದು ಆರ್ಮ್ ಲಾಂಗ್ ಇದೆ, ಇನ್ನೊಂದು ಆರ್ಮ್ ಏನಾಗಿದೆ ಹೇಳ್ರಿ ಶಾರ್ಟ್ ಇದೆ. ಸೊ ಅದಕ್ಕೆ ಸಬ್ ಮೆಟಾಸೆಂಟ್ರಿಕ್. ಸೊ ಸಿ ಎನ್ ಏನು ಕೊಟ್ಟಿದ್ದಾನೆ ಅಂದರೆ ಸಬ್ ಮೆಟಾಸೆಂಟ್ರಿಕ್ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಫೋರ್ತ್ ಎಕ್ಸ್ಪ್ಲನೇಷನ್ ನೋಡುವ ಸೆಂಟ್ರೋಮಿಯರ್ ಸ್ಲೈಟ್ಲಿ ಅವೇ ಫ್ರಮ್ ದಿ ಮಿಡಲ್. ಸೊ ಸೆಂಟ್ರೋಮಿಯರ್ ಏನಾಗಿದೆ ಹೇಳ್ರಿ ಸ್ಲೈಟ್ಲಿ ಅವೇ ಫ್ರಮ್ ದಿ ಮಿಡಲಲ್ಲಿ ಪ್ರೆಸೆನ್ಸ್ ಇದೆ. ಸೊ ಅದ್ರ ಜೊತೆಗೆ ಏನಿದೆ ಫಾರ್ಮಿಂಗ್ 1 ಶಾರ್ಟರ್ ಆ್ಯಂಡ್ 1 ಲಾಂಗರ್ ಆರ್ಮ್. ಸೊ ಅದರಿಂದ ಸೊ ಇದು ಬಂದು ಸಿ. ನೆಕ್ಸ್ಟ್ ಬರುವಂಥದ್ದು ಎಕ್ರೋಸೆಂಟ್ರಿಕ್. ಸೊ ಎಕ್ರೋಸೆಂಟ್ರಿಕ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರ್ ಪ್ರೆಸೆಂಟ್ ನಿಯರ್ ಟು ದ ಟಿಪ್ ಆಫ್ ದಿ ಕ್ರೋಮೋಸೋಮ್. ಸೊ ಇನಿಷಿಯಲಿ ಕ್ರೋಮ್ಯಾಟಿಡ್ನ ಟಿಪ್ ರೀಜನ್ ಹತ್ರ ಏನಾದರೂ ಸೆಂಟ್ರೋಮಿಯರ್ ಪ್ರೆಸೆನ್ಸ್ ಇದ್ದರೆ ಸೊ ಅದಕ್ಕೆ ಕಾಮನ್ ಆಗಿ ಎಕ್ರೋಸೆಂಟ್ರಿಕ್ ಕ್ರೋಮೋಸೋಮ್ ಹೇಳಿ ಕರಿತೀವಿ. ಸೊ ಎಕ್ರೋಸೆಂಟ್ರಿಕ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮ್ಯಾಟಿಡ್ಸ್ ಆರ್ ಪ್ರೆಸೆಂಟ್ ಇನ್ ಅನ್ಈಕ್ವಲ್ ಸೈಜ್. ಸೊ ಅನ್ಈಕ್ವಲ್ ಸೈಜಸ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ ಇನ್ ವಿಚ್ one chromatid is very short, another chromatid is very long. So initially very short ಇರುವಂಥ ಕ್ರೋಮ್ಯಾಟಿಡ್ ಅನ್ನು ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಪಿ ಆರ್ಮ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ವೆರಿ ಲಾಂಗ್ ಇರುವಂಥ ಕ್ರೋಮ್ಯಾಟಿಡ್ ಅನ್ನು ಕಾಮನ್ ಆಗಿ ಕ್ಯೂ ಆರ್ಮ್ ಹೇಳಿ ಕಾಮನ್ ಆಗಿ ಮೆನ್ಷನ್ ಮಾಡ್ತಾ ಹೋಗಿರ್ತೀವಿ. ಸೊ ದಿಟ್ಸ್ ಕಮಿಂಗ್ ಅಂಡರ್ ಹೇಳ್ರಿ ಎಕ್ರೋಸೆಂಟ್ರಿಕ್. ಸೊ ಎಕ್ರೋಸೆಂಟ್ರಿಕ್ನಲ್ಲಿ ಮೇನ್ಲಿ ಕ್ರೋಮ್ಯಾಟಿಡ್ ಮೇನ್ಲಿ ಪ್ರೆಸೆಂಟ್ ಇನ್ ರಾಡ್ ಶೇಪ್. ಸೊ ಕಾಮನ್ ಆಗಿ ರಾಡ್ ಶೇಪಲ್ಲಿ ಪ್ರೆಸೆನ್ಸ್ ಇರುತ್ತೆ, ಅಥವಾ ಏನು ಹೇಳ್ತಾರೆ ಅಂದರೆ ಸ್ಮಾಲ್ ಐ ಶೇಪ್ ಹೇಳಿ ಕಾಮನ್ ಆಗಿ ಕರಿತಾ ಹೋಗ್ತೀವಿ. ಸೊ ಸ್ಮಾಲ್ ಐ ಶೇಪಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಅನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಒನ್, ಸೊ ಸೆಂಟ್ರೋಮಿಯರ್ ಸಿಚುವೇಟೆಡ್ ಕ್ಲೋಸ್ ಟು ದ ಎಂಡ್
ಆ್ಯಂಡ್ ಫಾರ್ಮಿಂಗ್ ಏನು ಹೇಳ್ರಿ ಎಕ್ಸ್ಟ್ರೀಮ್ಲಿ ಶಾರ್ಟ್ ಆ್ಯಂಡ್ ಲಾಂಗ್ ಕ್ರೋಮೋಸೋಮ್. ಸೊ ಇದು ಬಂದು ಏನು ಹೇಳ್ರಿ ಬಿ ನೆಕ್ಸ್ಟ್ ಬರುವಂಥದ್ದು. ಸೊ ಲಾಸ್ಟ್ ಬರುವಂಥದ್ದು ಟೀಲೋಸೆಂಟ್ರಿಕ್. ಸೊ ಟೀಲೋಸೆಂಟ್ರಿಕ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಂಟ್ರೋಮಿಯರ್ ಪ್ರೆಸೆಂಟ್ ಎಟ್ ದಿ ಟಿಪ್ ಆಫ್ ದಿ ಕ್ರೋಮ್ಯಾಟಿಡ್. ಸೊ ಇನಿಷಿಯಲಿ ಒಂದು ಟಿಪ್ಪಲ್ಲಿ ಸೆಂಟ್ರೋಮಿಯರ್ ಪ್ರೆಸೆನ್ಸ್ ಇದೆ, ಅದಕ್ಕೆ ಕಾಮನ್ ಆಗಿ ಟೀಲೋಸೆಂಟ್ರಿಕ್ ಕ್ರೋಮೋಸೋಮ್ಸ್ ಹೇಳಿ ಕರಿತೀವಿ. ಸೊ ಟೀಲೋಸೆಂಟ್ರಿಕ್ ಕ್ರೋಮೋಸೋಮ್ಸಲ್ಲಿ ಮೇನ್ಲಿ ಪ್ರೆಸೆಂಟ್ ಇನ್ ರಾಡ್ ಶೇಪ್. ಸೊ ಕಾಮನ್ ಆಗಿ ರಾಡ್ ಶೇಪಲ್ಲಿ ಪ್ರೆಸೆನ್ಸ್ ಇರುತ್ತೆ. ಓನ್ಲಿ 2 ಆರ್ಮ್ಸ್, ಸೊ ಕೆಳಗಡೆ ಆರ್ಮ್ಸ್ ಮಾತ್ರ ಪ್ರೆಸೆನ್ಸ್ ಇರುತ್ತೆ, ಅಪ್ಪರ್ ರೀಸನ್ಸ್ ಆರ್ಮ್ ಏನಾಗಿರುತ್ತೆ ಅಂದರೆ ಅಬ್ಸೆನ್ಸ್ ಇರುತ್ತೆ ಇಲ್ಲಿ ಟೀಲೋಸೆಂಟ್ರಿಕ್ ಕ್ರೋಮೋಸೋಮ್ಸ್ನಲ್ಲಿ. ಸೊ ಇದು ಬಂದು ಡಿ. ಸೊ ಅದರಿಂದ ಆನ್ಸರ್ ಯಾವುದು ಅಂದರೆ ಎ ಇಸ್ ದಿ ಕರೆಕ್ಟ್ ಒನ್. ಆಪ್ಷನ್ ಎ ಇಸ್ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಸೊ ಫಿಫ್ತ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಇನ್ ಫ್ರೂಟ್ ಫ್ಲೈಸ್ ಹ್ಯಾಸ್ 8 chromosomes in each cell. During interphase of mitosis, if the number of chromosome at G1 phase is 8, what would be the number of chromosome after S phase? ಸೊ ಇಲ್ಲೇನು ಹೇಳ್ರಿ ಫ್ರೂಟ್ ಫ್ಲೈ. ಸೊ ಫ್ರೂಟ್ ಫ್ಲೈ ನಥಿಂಗ್ ಬಟ್ ಏನು ಹೇಳ್ರಿ ಡ್ರೋಸೋಫಿಲಾನ ಕಾಮನ್ ಆಗಿ ಏನು ಕರಿತೀವಿ ಹೇಳ್ರಿ ಫ್ರೂಟ್ ಫ್ಲೈಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಡ್ರೋಸೋಫಿಲಾದಲ್ಲಿ ಏನಾಗಿರುತ್ತೆ ಅಂದರೆ 8 ಕ್ರೋಮೋಸೋಮ್ ಪ್ರೆಸೆನ್ಸ್ ಇರುತ್ತೆ ಡ್ಯೂರಿಂಗ್ ಏನು ಹೇಳ್ರಿ ಡಿಪ್ಲಾಯ್ಡ್ ಕಂಡೀಷನ್ ಈಚ್ ಆ್ಯಂಡ್ ಎವ್ರಿ ಸೆಲ್ಸಲ್ಲಿ. ಸೊ ಇನಿಷಿಯಲಿ ಮೈಟೋಟಿಕ್ಸ್ ಡಿವಿಷನ್ಸಲ್ಲಿ ಡ್ಯೂರಿಂಗ್ ದ ಟೈಮ್ ಆಫ್ ಏನು ಹೇಳ್ರಿ ಇಂಟರ್ಪೇಸ್. ಸೊ ಇಂಟರ್ಪೇಸಸ್ನಲ್ಲಿ G1 ಫೇಸಸ್ನಲ್ಲಿ ಏನಾಗಿರುತ್ತೆ ಅಂದರೆ 8 ಕ್ರೋಮೋಸೋಮ್ ಪ್ರೆಸೆನ್ಸ್ ಇರುತ್ತೆ. ಸೊ ಹಾಗಾದರೆ ಸೊ ಇನಿಷಿಯಲಿ ಎಸ್ ಫೇಸಸ್ನಲ್ಲಿ ಎಷ್ಟು ಕ್ರೋಮೋಸೋಮ್ ಇರುತ್ತೆ ಹೇಳಿ ಕೇಳಿದ್ದಾರೆ. ಸೊ ಇನಿಷಿಯಲಿ ಏನು ಹೇಳ್ರಿ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ 8 ಕ್ರೋಮೋಸೋಮ್ ಪ್ರೆಸೆನ್ಸ್ ಇದೆ, G1 ಫೇಸಸ್ಸಲ್ಲಿ 8 ಕ್ರೋಮೋಸೋಮ್ ಪ್ರೆಸೆನ್ಸ್ ಇದೆ, ಎಸ್ ಫೇಸಸ್ನಲ್ಲಿ ಎಷ್ಟು ಕ್ರೋಮೋಸೋಮ್ ಇದೆ ಹೇಳಿ ಕೇಳಿರುವಂಥದ್ದು. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಸೆಲ್ ಸೈಕಲ್ನಲ್ಲಿ 2 ಸ್ಟೇಜಸ್ ಬರುತ್ತೆ. ಫಸ್ಟ್ ಬರುವಂಥದ್ದು ಏನು ಹೇಳ್ರಿ ಇಂಟರ್ಪೇಸ್. ಸೊ ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಎಮ್ ಫೇಸ್. ಸೊ ಇನಿಷಿಯಲಿ ಇಂಟರ್ಪೇಸ್ ಅಗೇನ್ ಕ್ಲಾಸಿಫೈಡ್ ಇಂಟು ಏನು ಹೇಳ್ರಿ G1 ಫೇಸ್, ಎಸ್ ಫೇಸ್ ಆ್ಯಂಡ್ G2 ಫೇಸನ್ನು ಕೇಳಿದ್ದಾರೆ. ಸೊ ಇನಿಷಿಯಲಿ ಕ್ವಶನ್ಸಲ್ಲಿ ಏನು ಹೇಳ್ರಿ ನಾವು ಎಸ್ ಫೇಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಕೇಳಿರುವಂಥದ್ದು. ಎಸ್ ಫೇಸಸ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಹೇಳ್ರಿ DNA ಅಂಡರ್ಗೋ ಏನು ಹೇಳ್ರಿ ರೆಪ್ಲಿಕೇಶನ್. DNA ಏನಾಗಿರುತ್ತೆ ಹೇಳ್ರಿ ರೆಪ್ಲಿಕೇಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಸೆಂಟ್ರೋಸೋಮ್ ಡುಪ್ಲಿಕೇಶನ್. ಸೊ ಸೆಕೆಂಡ್ ಸ್ಟೆಪ್ ಏನಾಗಿರುತ್ತೆ ಹೇಳ್ರಿ ಸೆಂಟ್ರೋಸೋಮ್ ಕಾಮನ್ ಆಗಿ ಡುಪ್ಲಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು DNA ಕಂಟೆಂಟ್ ಆರ್ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಡೂಪ್ಲಿಕೇಟ್. ಸೊ ಇದು 3 ಸ್ಟೆಪ್ಸ್ ಏನಾಗಿರುತ್ತೆ ಅಂದರೆ ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸಲ್ಲಿ ಆಗುತ್ತೆ. ಒಂದು DNA ರೆಪ್ಲಿಕೇಶನ್ ಆಗುತ್ತೆ. DNA ರೆಪ್ಲಿಕೇಶನ್ ನಥಿಂಗ್ ಬಟ್ ಏನು ಹೇಳ್ರಿ DNA ಇನ್ಕ್ರೀಸಿಂಗ್ ದ ನಂಬರ್. ಸೊ DNA ಏನಾಗಿರುತ್ತೆ ಅಂದರೆ ಸಿಂಗಲ್ 1 ಗ್ರಾಮಲ್ಲಿ ಪ್ರೆಸೆನ್ಸ್ ಇರುವಂಥ DNA ಇನ್ಕ್ರೀಸಿಂಗ್ ಟು 2 ಗ್ರಾಮ್. ಸೊ ಈ ರೀತಿ ಏನು ಮಾಡುತ್ತೆ ಹೇಳ್ರಿ DNA ರೆಪ್ಲಿಕೇಶನ್ ಆಗಿ ತನ್ನ ಅಮೌಂಟನ್ನೇ ಇನ್ಕ್ರೀಸಿಂಗ್ ಮಾಡ್ತಾ ಬರುತ್ತೆ. ದಟ್ಸ್ ಕಾಮನ್ಲಿ ಕಾಲ್ಡ್ ಎಸ್ ಏನು ಹೇಳ್ರಿ DNA ರೆಪ್ಲಿಕೇಶನ್ ಹೇಳಿ ಕರಿತೀವಿ. ಸೊ ಡ್ಯೂರಿಂಗ್ ದ ಟೈಮ್ ಆಫ್ DNA ರೆಪ್ಲಿಕೇಶನ್ ಇಟ್ ಮೇಂಟೈನಿಂಗ್ ಏನು ಹೇಳ್ರಿ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್. ಸೊ ಇನಿಷಿಯಲಿ ಕ್ರೋಮೋಸೋಮ್ ನಂಬರ್ ಯಾವುದೇ ಕಾರಣಕ್ಕೂ ವೇರಿಯೇಷನ್ಸ್ ಆಗಿರಲ್ಲ, ಓನ್ಲಿ ಅಮೌಂಟ್ ಆಫ್ ದಿ DNA ಆರ್ ಕಂಟೆಂಟ್ ಆಫ್ ದಿ DNA ಮಾತ್ರ ಇನ್ಕ್ರೀಸಿಂಗ್ ಆಗಿರುತ್ತೆ. ಸೊ ಕ್ರೋಮೋಸೋಮ್ ನಂಬರ್ ಸೇಮ್ ಮೇಂಟೈನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸೆಲ್ಸ್ ಕಂಟೈನಿಂಗ್ 10 ಕ್ರೋಮೋಸೋಮ್ DNA ರೆಪ್ಲಿಕೇಶನ್ ಆದರೂ ಏನಾಗಿರುತ್ತೆ ಅಂದರೆ 10 ಕ್ರೋಮೋಸೋಮ್ಸೇ ಪ್ರೆಸೆನ್ಸ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಕ್ರೋಮೋಸೋಮ್ ನಂಬರ್ ವೇರಿಯೇಷನ್ ಆಗಿರಲ್ಲ. ಸೊ ಕ್ರೋಮೋಸೋಮ್ಸಲ್ಲಿ ಪ್ರೆಸೆನ್ಸ್ ಇರುವಂಥ DNA ಕಂಟೆಂಟ್ ಏನಾಗಿರುತ್ತೆ ಹೇಳ್ರಿ ಇನ್ಕ್ರೀಸಿಂಗ್ ಆಗ್ತಾ ಬರುತ್ತೆ. ದಟ್ಸ್ ಕಾಲ್ಡ್ ಎಸ್ ಏನು ಹೇಳ್ರಿ DNA ರೆಪ್ಲಿಕೇಶನ್ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಬರುವಂಥದ್ದು ಸೆಂಟ್ರೋಸೋಮ್. ಸೊ ಸೆಂಟ್ರೋಸೋಮ್ ನಥಿಂಗ್ ಬಟ್ ಏನು ಹೇಳ್ರಿ ಸ್ಟಾರ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಎಟ್ ದಿ ಏನು ಹೇಳ್ರಿ ಸೆಲ್. ಸೊ ಸೆಲ್ಸಲ್ಲಿ ಪ್ರೆಸೆನ್ಸ್ ಇರುವಂಥ ಸ್ಟಾರ್ ಲೈಕ್ ಸ್ಟ್ರಕ್ಚರನ್ನು ಸೆಂಟ್ರೋಮಿಯರ್ ಕರಿತೀವಿ. ಇಟ್ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್. ನೆಕ್ಸ್ಟ್ ಬರುವಂಥದ್ದು ಹೇಳ್ರಿ DNA ಕಂಟೆಂಟ್ ನಥಿಂಗ್ ಬಟ್ ಏನು ಹೇಳ್ರಿ ಸೈಟೋಪ್ಲಾಸ್ಮಿಕ್ ಕಂಟೆಂಟ್. ಸೊ ಈ ಕಂಟೆಂಟನ್ನು ಸಿ ಇಂದ ಕಾಮನ್ ಆಗಿ ರೆಪ್ರೆಸೆಂಟೇಷನ್ ಮಾಡಿರ್ತೀವಿ. ಸೊ ಕಾಮನ್ ಆಗಿ 2C ಅಲ್ಲಿ ಪ್ರೆಸೆನ್ಸ್ ಇರುತ್ತೆ ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸ್. ಸೊ ಇನಿಷಿಯಲಿ DNA ಕಂಟೆಂಟ್ ಇನ್ಕ್ರೀಸಿಂಗ್. ಸೊ ಕಂಟೆಂಟ್ ಇನ್ಕ್ರೀಸಿಂಗ್ ಆಗುತ್ತೆ, ಕ್ರೋಮೋಸೋಮ್ ನಂಬರ್ ಏನಾಗಿರುತ್ತೆ ಅಂದರೆ ಸೇಮ್ ಇರುತ್ತೆ. ಸೊ ಅದರಿಂದ ಏನು ಹೇಳ್ರಿ ಎಸ್ ಫೇಸಸ್ಸಲ್ಲೂ ಕಾಮನ್ ಆಗಿ ಏನು ಹೇಳ್ರಿ 8 ಕ್ರೋಮೋಸೋಮ್ಸೇ ಪ್ರೆಸೆನ್ಸ್ ಇರಬೇಕು. G1 ಫೇಸಸ್ಸಲ್ಲಿ ಹೇಗೆ 8 ಕ್ರೋಮೋಸೋಮ್ ಪ್ರೆಸೆನ್ಸ್ ಇತ್ತು, ಅದರಿಂದ ಎಸ್ ಫೇಸಸ್ಸಲ್ಲೂ ಸಾಮಾನ್ಯವಾಗಿ ಏನು ಹೇಳ್ರಿ 8 ಕ್ರೋಮೋಸೋಮೇ ಪ್ರೆಸೆನ್ಸ್ ಇರಬೇಕು. ಸೊ ಅದರಿಂದ ಆನ್ಸರ್ ಬಂದು ಏನು ಹೇಳ್ರಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ಸೊ ಇನಿಷಿಯಲಿ ಈ ಎಸ್ ಫೇಸಸ್ಸಲ್ಲಿ ಇನ್ನೊಂದು ಹೇಳಲಿಕ್ಕೆ ಹೋದಾಗ ಸೊ ಕಾಮನ್ ಆಗಿ ಏನಾಗಿರುತ್ತೆ ಹೇಳ್ರಿ DNA ಪ್ರೆಸೆಂಟ್ ಇನ್ ಏನು ಹೇಳ್ರಿ ಥಿಕ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಈ ರೀತಿ ಥಿಕ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಮಿಡಲ್ ರೀಜನ್ಸಲ್ಲಿ ಏನಾಗಿರುತ್ತೆ ಅಂದರೆ ಕಾಮನ್ ಆಗಿ ಈ ಸೆಂಟ್ರೋಮಿಯರ್ ಮಿಡಲ್ ರೀಜನ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸ್. ಸೊ ಎಸ್ ಫೇಸಸ್ನಲ್ಲಿ ಏನಾಗಿರುತ್ತೆ ಅಂದರೆ ಫಾರ್ಮೇಷನ್ ಆಫ್ ಸಿಸ್ಟರ್ ಕ್ರೊಮ್ಯಾಟಿಡ್. ಸೊ ಸಿಸ್ಟರ್ ಕ್ರೊಮ್ಯಾಟಿಡ್ ಕಾಮನ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ಸೊ ಹೇಗೆ ಫಾರ್ಮೇಷನ್ ಆಗಿತ್ತು ಅಂದರೆ ಈ ಥಿಕ್
ಕ್ರೋಮೋಸೋಮ್ಸ್ ಏನು ಪ್ರೆಸೆನ್ಸ್ ಇರುತ್ತೋ ಸ್ಪ್ಲಿಟ್ ಇಂಟು 2 ಕ್ರೊಮ್ಯಾಟಿಡ್. ಸೊ ಸ್ಪ್ಲಿಟ್ ಆಗಿ ಏನಾಗಿರುತ್ತೆ ಅಂದರೆ ಟು ಕ್ರೊಮ್ಯಾಟಿಡ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗಿರುತ್ತೆ. ಈ ರೀತಿ ಏನು ಹೇಳ್ರಿ 2 ಕ್ರೊಮ್ಯಾಟಿಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ಇದು ಕ್ರೊಮ್ಯಾಟಿಡ್. ಸೊ ಇದು ಬಂದು ಏನು ಹೇಳ್ರಿ ಸೆಂಟ್ರೋಮಿಯರ್. ಸೊ ಆದ್ರಿಂದ ಸೊ ಹೋಲ್ ಸ್ಟ್ರಕ್ಚರನ್ನು ನಾವೇನು ಮಾಡ್ತೀವಿ ಅಂದರೆ ಸಿಂಗಲ್ ಕ್ರೋಮೋಸೋಮ್ ಮೇಲೆ ಕನ್ಸಿಡರ್ ಮಾಡ್ತೀವಿ, ಸಿಂಗಲ್ ಕ್ರೋಮೋಸೋಮ್ ಹೇಳಿ ಕರಿತೀವಿ. ಸೊ ಯಾವುದೇ ಕಾರಣಕ್ಕೂ ಸಪ್ರೇಟ್ ಕ್ರೋಮೋಸೋಮ್ ಹೇಳಿ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ಆಫ್ ಕ್ರೊಮ್ಯಾಟಿಡ್ಸ್ ಆರ್ ಅಟ್ಯಾಚ್ ಟು ದ ಏನ್ರಿ ಸೆಂಟ್ರೋಮಿಯರ್. ಸೊ ಕ್ರೊಮ್ಯಾಟಿಡ್ ಸೆಂಟ್ರೋಮಿಯರ್ಗೆ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಸಿಂಗಲ್ ಕ್ರೋಮೋಸೋಮ್ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಫ್ ಕ್ರೋಮೋಸೋಮ್ ಈಸ್ ಸಪ್ರೇಟೆಡ್, ಸೊ ಇನಿಷಿಯಲಿ ಕ್ರೊಮ್ಯಾಟಿಡ್ ಏನಾದರೂ ಸಪ್ರೇಷನ್ ಆಗಿದ್ರೆ ಸೆಂಟ್ರೋಮಿಯರ್ ಇಂದ ಸಪ್ರೇಟ್ ಆಗಿ ಇದೇ ಕ್ರೊಮ್ಯಾಟಿಡ್ ಬೇರೆ ಈ ಕ್ರೊಮ್ಯಾಟಿಡ್ ಬೇರೆ ಆಗಿದ್ರೆ ಸೊ ಆವಾಗ ಇದನ್ನ ಏನು ಮಾಡ್ತೀವಿ ಅಂದರೆ ಸಪ್ರೇಟ್ ಕ್ರೋಮೋಸೋಮ್ ಹೇಳಿ ಕನ್ಸಿಡರ್ ಮಾಡಿರ್ತಿದ್ವಿ. ಸೊ ಇಲ್ಲೇನಾಗಿರುತ್ತೆ ಹೇಳ್ರಿ ಎಸ್ ಫೇಸಸ್ನಲ್ಲಿ ಸಿಂಗಲ್ ಸೆಂಟ್ರೋಮಿಯರ್ ಪ್ರೆಸೆನ್ಸ್ ಇರುತ್ತೆ. ಈ ಸಿಂಗಲ್ ಸೆಂಟ್ರೋಮಿಯರ್ಗೆ 2 ಕ್ರೊಮ್ಯಾಟಿಡ್ಸು ಅಟ್ಯಾಚ್ಮೆಂಟ್ ಆಗಿರುತ್ತೆ. ಈ ಕ್ರೊಮ್ಯಾಟಿಡನ್ನು ಸಪ್ರೇಟ್ ಕ್ರೋಮೋಸೋಮ್ ಹೇಳಿ ನಾವು ಕನ್ಸಿಡರ್ ಮಾಡಲ್ಲ. ಸೊ ಆದ್ದರಿಂದ G1 ಫೇಸಸ್ನಲ್ಲಿ ಎಷ್ಟು ಕ್ರೋಮೋಸೋಮ್ ಪ್ರೆಸೆನ್ಸ್ ಇತ್ತು ಸೊ ಸೇಮ್ ಎಸ್ ಫೇಸಸ್ಸಲ್ಲೂ ಅದೇ ಕ್ರೋಮೋಸೋಮೇ ಪ್ರೆಸೆನ್ಸ್ ಇರುತ್ತೆ. ನೆಕ್ಸ್ಟು G2 ಫೇಸಸ್ನಲ್ಲೂ ಸೇಮ್ ಕ್ರೋಮೋಸೋಮ್ನೇ ಪ್ರೆಸೆನ್ಸ್ ಇರುತ್ತೆ. ಸೊ ಕ್ರೋಮೋಸೋಮ್ ನಂಬರ್ ಯಾವಾಗ ವೇರಿಯೇಷನ್ ಆಗಿರುತ್ತೆ ಹೇಳಿ ಡ್ಯೂರಿಂಗ್ ದ ಟೈಮ್ ಆಫ್ ಎಮ್ ಫೇಸ್. ಸೊ ಇನಿಷಿಯಲಿ ಡಿವಿಷನಲ್ ಸ್ಟೇಜಸ್ನಲ್ಲಿ ಮಾತ್ರ ಏನು ಹೇಳ್ರಿ ಕ್ರೋಮೋಸೋಮ್ ನಂಬರ್ ಚೇಂಜಸ್ ಆಗಿರುತ್ತೆ. ಡ್ಯೂರಿಂಗ್ ದ ಟೈಮ್ ಆಫ್ ಮೈಟಾಸಿಸ್, ಸೊ ಮೈಟಾಸಿಸ್ನಲ್ಲಿ ಏನಾಗಿರುತ್ತೆ ಪೇರೆಂಟ್ಸ್ 10 ಕ್ರೋಮೋಸೋಮ್ ಪ್ರೆಸೆನ್ಸ್ ಇದ್ದರೆ ಡಾಟರ್ ಕಾಲೋನಿಸ್ನಲ್ಲಿ ಏನಾಗಿರುತ್ತೆ ಅಥವಾ ಡಾಟರ್ ಸೆಲ್ಸ್ನಲ್ಲೂ 10 ಕ್ರೋಮೋಸೋಮ್ ಪ್ರೆಸೆನ್ಸ್ ಇರುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಇಕ್ವೇಷನಲ್ ಡಿವಿಷನ್ ಹೇಳಿ ಕರಿತೀವಿ. ಸೊ ಮಿಯೋಸಿಸ್ನಲ್ಲಿ ಏನಾಗಿರುತ್ತೆ ಹೇಳ್ರಿ ಪೇರೆಂಟಲ್ ಸೆಲ್ಸ್ ಕಂಟೈನಿಂಗ್ 10 ಕ್ರೋಮೋಸೋಮ್, ಡಾಟರ್ ಸೆಲ್ಸ್ ಕಂಟೈನಿಂಗ್ 5 ಕ್ರೋಮೋಸೋಮ್. ದಟ್ ಈಸ್ ಕ್ರೋಮೋಸೋಮ್ ನಂಬರ್ ಏನಾಗಿರುತ್ತೆ ಅಂದರೆ ಹಾಫಿಗೆ ರಿಡಕ್ಷನ್ ಆಗಿರುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ರಿಡಕ್ಷನ್ ಡಿವಿಷನ್ ಹೇಳಿ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಫ್ರೂಟ್ ಫ್ಲೈ ಕೊಟ್ಟಿದ್ದಾರೆ. ಸೊ ಫ್ರೂಟ್ ಫ್ಲೈದಲ್ಲಿ ಏನು ಹೇಳ್ರಿ ಇಂಟರ್ಪೇಸ್ ಹೇಳಿದ್ದಾರೆ. ಸೊ ಇನಿಷಿಯಲಿ ಇಂಟರ್ಪೇಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಬಿಫೋರ್ ದಿ ಮೈಟಾಸಿಸ್ ಆರ್ ಬಿಫೋರ್ ದಿ ಎಮ್ ಫೇಸ್ ಅಂತ ಮೊದಲೇ ಬರೋದ್ರಿಂದ ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ ಡಿಪ್ಲಾಯ್ಡ್ ಕಂಡೀಷನ್ಸಲ್ಲಿ ಎಷ್ಟು ಕ್ರೋಮೋಸೋಮ್ ಪ್ರೆಸೆನ್ಸ್ ಇದೆಯೋ ಸೊ ಇಂಟರ್ಫೇಸ್ನ ಎಲ್ಲ ಸ್ಟೇಜಸ್ನಲ್ಲೂ ಏನಾಗಿರುತ್ತೆ ಅಂದರೆ ಸೇಮ್ ನಂಬರ್ ಆಫ್ ಕ್ರೋಮೋಸೋಮನ್ನೇ ಮೇಂಟೈನ್ ಮಾಡಿರುತ್ತೆ. ಸೊ 8 ಇರೋದ್ರಿಂದ 8 ಕ್ರೋಮೋಸೋಮ್ ಮೇಂಟೈನ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಈಸ್ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ಸೊ 6th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಮ್ಯಾಚ್ ಲೀಸ್ಟ್ 1 ವಿತ್ ಲೀಸ್ಟ್ 2. ಸೊ ಇದೊಂದು ಮ್ಯಾಚ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್. ಸೊ ಲೀಸ್ಟ್ 1ನಲ್ಲಿ ಏನು ಮಾಡಿದೆ ಅಂದರೆ ಡಿಫ್ರೆಂಟ್ ಫೇಸಸನ್ನು ಕೊಡ್ತಾ ಹೋಗಿದ್ದಾರೆ. ಲೀಸ್ಟ್ 2ನಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಪ್ರಾಪರಾಗಿ ಮ್ಯಾಚ್ ಮಾಡಬೇಕು. ಸೊ ಯಾವಾಗ ಕೇಳಿರುವಂತಂದರೆ 2021ನಲ್ಲಿ ಕೇಳಿರುವಂಥ ಕ್ವಶನ್. ಸೊ ಫಸ್ಟು ಸೆಲ್ ಸೈಕಲ್ನ ಇಂಟರ್ಫೇಸ್. ಸೊ ಇನಿಷಿಯಲಿ ಇಂಟರ್ಫೇಸ್ ಆರ್ ಕ್ಲಾಸಿಫೈಡ್ ಇಂಟು ಏನು ಹೇಳ್ರಿ 3 ಡಿಫ್ರೆಂಟ್ ಸ್ಟೇಜಸ್. ಸೊ ಫಸ್ಟ್ ಬರುವಂಥದ್ದು ಏನಂದರೆ G1 ಫೇಸ್, ನೆಕ್ಸ್ಟ್ ಬರುವಂಥದ್ದು ಎಸ್ ಫೇಸ್, ನೆಕ್ಸ್ಟ್ ಬರುವಂಥದ್ದು G2 ಫೇಸ್. ಸೊ ಇದಿಷ್ಟು ಗೊತ್ತಿರಲಿ, ಅದರ ಮೇಲೆ ಏನು ಹೇಳ್ರಿ ಕ್ವಶನ್ ಕೇಳಿರುವಂಥದ್ದು. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಎಸ್ ಫೇಸನ್ನು ಕಾಮನ್ ಆಗಿ ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಎಸ್ ಫೇಸ್ ಕಮಾಂಡರ್ ಏನು ಹೇಳ್ರಿ ಬಿಟ್ವೀನ್ ದ G1 ಮತ್ತು G2 ಫೇಸ್ ಮಧ್ಯೆ ಬಂದಿರತ್ತೆ. ಸೊ ಇನಿಷಿಯಲಿ ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸ್ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ DNA ರೆಪ್ಲಿಕೇಶನ್ ಆಗಿರುತ್ತೆ. ಸೊ ಇನಿಷಿಯಲಿ DNA ರೆಪ್ಲಿಕೇಶನ್ ಆಗ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ DNA ರೆಪ್ಲಿಕೇಶನ್ ಕೊಟ್ಟಿದ್ದಾನೆ, ದಟ್ಸ್ ವೈ ಎ. ನೆಕ್ಸ್ಟ್ ಬರುವಂಥದ್ದು G2 ಫೇಸ್. ಸೊ ಇನಿಷಿಯಲಿ G2 ಫೇಸ್ ಕಮಿಂಗ್ ಅಂಡರ್ ಏನು ಹೇಳ್ರಿ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಎಮ್ ಫೇಸ್ ಬರುತ್ತೆ. ಇನ್ ಬಿಟ್ವೀನ್ ದ ಎಮ್ ಫೇಸ್ ಆ್ಯಂಡ್ ಎಸ್ ಫೇಸ್. ಸೊ ಎಸ್ ಫೇಸ್ ಮತ್ತು ಎಮ್ ಫೇಸ್ ಮಧ್ಯೆ ಏನು ಬರುತ್ತೆ ಹೇಳ್ರಿ G2 ಫೇಸ್ ಬರುತ್ತೆ. ಸೊ ಇನಿಷಿಯಲಿ G2 ಫೇಸಸ್ನಲ್ಲಿ ಏನು ಮಾಡುತ್ತೆ ಅಂದರೆ ಇಟ್ ಸಿಂಥೆಸಿಸ್ ಸರ್ಟೆನ್ ಕೈಂಡ್ಸ್ ಆಫ್ ಪ್ರೋಟೀನ್. ಸೊ ಕಾಮನ್ ಆಗಿ ಪ್ರೋಟೀನ್ ಸಿಂಥೆಸಿಸ್ ಮಾಡುತ್ತೆ. ದಟ್ ಪ್ರೋಟೀನ್ ರಿಕ್ವೈರ್ಡ್ ಫಾರ್ ದಿ ಏನು ಹೇಳ್ರಿ ಎಮ್ ಫೇಸ್. ಸೊ ಎಮ್ ಫೇಸ್ಗೆ ಯಾವ ಪ್ರೋಟೀನ್ ಬೇಕಾಗಿರುತ್ತೋ ಆ ಪ್ರೋಟೀನ್ಸ್ ಏನಾಗಿರುತ್ತೆ ಅಂದರೆ G2 ಫೇಸಲ್ಲಿ ಸಿಂಥೆಸಿಸ್ ಆಗಿರುತ್ತೆ. ಮೇನ್ಲಿ ಯಾವ ಪ್ರೋಟೀನ್ ಅಂದರೆ ಟ್ಯೂಬ್ಯುಲಿನ್ ಪ್ರೋಟೀನನ್ನು ಸಿಂಥೆಸಿಸ್ ಮಾಡುತ್ತೆ. ಸೊ ಈ ಟ್ಯೂಬ್ಯುಲಿನ್ ಪ್ರೋಟೀನ್ ಯಾಕೆ ಹೆಲ್ಪ್ಫುಲ್ ಆಗಿರುತ್ತೆ ಹೇಳ್ರಿ ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಏನು ಹೇಳ್ರಿ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್. ಸೊ ಸ್ಪಿಂಡಲ್ ಫೈಬರ್ ಫಾರ್ಮೇಷನ್ಗೆ ಈ ಟ್ಯೂಬ್ಯುಲಿನ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ಆ ಟ್ಯೂಬ್ಯುಲಿನ್ ಪ್ರೋಟೀನು G2 ಫೇಸಸಲ್ಲಿ ಕಾಮನ್ ಆಗಿ ಸಿಂಥೆಸಿಸ್ ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರೋಟೀನ್ ಸಿಂಥೆಸಿಸ್. ಸೊ ಅದರಿಂದ ಇದು ಬಂದು ಬಿ. ನೆಕ್ಸ್ಟ್ ಬರುವಂಥದ್ದು ಕ್ವೀಸೆಂಟ್ ಸ್ಟೇಜ್ ಹೇಳಿ ಕೊಟ್ಟಿದ್ದಾನೆ. ಸೊ ಕ್ವೀಸೆಂಟ್ ಸ್ಟೇಜ್ ನಥಿಂಗ್ ಬಟ್ ಏನು ಹೇಳ್ರಿ G0 ಫೇಸಸ್ಸನ್ನು ಕಾಮನ್ ಆಗಿ ಏನು ಕರಿತೀವಿ ಹೇಳ್ರಿ ಕ್ವೀಸೆಂಟ್ ಸ್ಟೇಜ್ ಹೇಳಿ ಕರಿತೀವಿ. ಸೊ ಇನಿಷಿಯಲಿ ಈ ಸ್ಟೇಜಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ಸು ಆ್ಯಕ್ಟಿವ್ ಆಗಿ ಪ್ರೆಸೆನ್ಸ್ ಇರುತ್ತೆ. ದಟ್ ಈಸ್ ಮೆಟಬಾಲಿಕಲಿ ಆ್ಯಕ್ಟಿವ್ ಇರುತ್ತೆ. ದಟ್ ಈಸ್ ತನ್ನ ಪ್ರೊಸೆಸನ್ನು ಏನು ಹೇಳ್ರಿ ಫಂಕ್ಷನ್ಸನ್ನು ರನ್ ಮಾಡ್ತಾ ಇರುತ್ತೆ. ಬಟ್ ಏನಾಗಿರುತ್ತೆ ಯಾವುದೇ ಕಾರಣಕ್ಕೂ ಸೆಲ್ ಡಿವಿಷನ್ಸ್ ಆಗಲ್ಲ. ಸೊ ಅಂಥ ಸ್ಟೇಜಿಗೆ ಕಾಮನ್ ಆಗಿ ಕ್ವೀಸೆಂಟ್ ಸ್ಟೇಜ್ ಹೇಳಿ ಕರಿತೀವಿ. ದಟ್ ಈಸ್ ಇನ್ಆ್ಯಕ್ಟಿವ್ ಫೇಸ್. ದಟ್ ಈಸ್ ಸೆಲ್ ಡಿವಿಷನ್ ಆಗದೆ ಇರುವಂಥ ಸ್ಟೇಜ್. ಸೊ ಇದು ಬಂದು ಸಿ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು G1 ಫೇಸ್. ಸೊ G1 ಫೇಸ್ ಇಸ್ ಏನು ಹೇಳ್ರಿ ಫಸ್ಟ್ ಸ್ಟೇಜಸ್ ಆಫ್ ದಿ
ಸೆಲ್ ಸೈಕಲ್. ಸೊ ಸೆಲ್ ಸೈಕಲ್ನ ಫಸ್ಟ್ ಸ್ಟೇಜಸ್ಸನ್ನು ಕಾಮನ್ ಆಗಿ G1 ಫೇಸ್ ಹೇಳಿ ಕರಿತೀವಿ. G1 ಫೇಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಆಫ್ಟರ್ ದಿ ಎಮ್ ಫೇಸ್. ಸೊ ಎಮ್ ಫೇಸ್ ಕಂಪ್ಲೀಟ್ ಆದ ನಂತರ ಏನಾಗಿರುತ್ತೆ ಅಂದರೆ ಇಮಿಡಿಯೇಟ್ಲಿ ಸೆಲ್ಸ್ ಅಂಡರ್ಗೋ ಏನ್ರಿ ಜಿ ಫೇಸನ್ನು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ಜಿ ಫೇಸಸ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸೆಲ್ ಸಿಂಥಸಿಸ್ ಸರ್ಟೆನ್ ಕೈಂಡ್ಸ್ ಆಫ್ RNA ಅಲಾಂಗ್ ವಿತ್ ದಿ ಪ್ರೋಟೀನ್. ಸೊ ಇನಿಷಿಯಲಿ ಕಾಮನ್ ಆಗಿ RNAನ ಮತ್ತು ಪ್ರೋಟೀನ್ಸನ್ನು ಕಾಮನ್ ಆಗಿ ಏನು ಮಾಡತ್ತೆ ಹೇಳ್ರಿ ಸಿಂಥಸಿಸ್ ಮಾಡತ್ತೆ. ಈ ಪ್ರೋಟೀನ್ ಏನು ಹೇಳ್ರಿ ಹೆಲ್ಪ್ಫುಲ್ ಫಾರ್ ದಿ DNA ರೆಪ್ಲಿಕೇಶನ್. ಸೊ DNA ರೆಪ್ಲಿಕೇಶನ್ಗೆ ಏನು ಪ್ರೋಟೀನ್ಸ್ ಬೇಕಾಗಿರುತ್ತೋ ಆ ಪ್ರೋಟೀನ್ಸನ್ನು ಇದು ಕಾಮನ್ ಆಗಿ ಸಿಂಥಸಿಸ್ ಮಾಡ್ಕೊಂಡಿರತ್ತೆ. ಅಲಾಂಗ್ ವಿತ್ ಏನು ಹೇಳ್ರಿ G1 ಫೇಸ್ ಇಸ್ ಏನು ಹೇಳ್ರಿ ಲಾಂಗೆಸ್ಟ್ ಫೇಸ್. ಸೊ ಲಾಂಗೆಸ್ಟ್ ಫೇಸ್ ಆಫ್ ಎ ಸೆಲ್ ಸೈಕಲ್ ಯಾವ್ದು ಹೇಳ್ರಿ ಕಾಮನ್ ಆಗಿ G1 ಫೇಸ್. ಸೊ ಇದು ಇಂಟರ್ವಲ್ ಬಿಟ್ವೀನ್ ದ ಮೈಟೋಸಿಸ್ ಆ್ಯಂಡ್ ಇನಿಷಿಯೇಷನ್ ಆಫ್ ದಿ DNA ರೆಪ್ಲಿಕೇಶನ್. ಸೊ ಇದು ಬಂದು ಡಿ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. A 4 B1 C2 ಆ್ಯಂಡ್ D 3. ಸೊ ಅದರಿಂದ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಸೊ 7th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ ಸೆಂಟ್ರಿಯೋಲ್ ಅಂಡರ್ಗೋ ಡುಪ್ಲಿಕೇಶನ್ ಡ್ಯೂರಿಂಗ್. ಸೊ ಇನಿಷಿಯಲಿ ಸೆಂಟ್ರಿಯೋಲ್ಸ್ ಕಾಮನ್ ಆಗಿ ಡುಪ್ಲಿಕೇಶನ್ ಯಾವ ಸ್ಟೇಜಸ್ಸಲ್ಲಿ ಆಗತ್ತೆ ಹೇಳಿ ಕೇಳಿದ್ದಾರೆ. ಯಾವಾಗ ಕೇಳಿರುವಂಥದ್ದೇ 2021ನಲ್ಲಿ ಕೇಳಿರುವಂಥ ಕ್ವಶನ್. ಸೊ ನಾನು ಪ್ರೀವಿಯಸ್ ಕ್ವಶನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಸೆಂಟ್ರಿಯೋಲ್ಸ್ ಕಾಮನ್ ಆಗಿ ಯಾವಾಗ ಡುಪ್ಲಿಕೇಶನ್ ಆಗಿರುತ್ತೆ ಅಂದರೆ ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸ್ ಆರ್ ಸಿಂಥೆಸಿಸ್ ಫೇಸಸ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಹೇಳ್ರಿ ಸೆಂಟ್ರಿಯೋಲ್ಸ್ ಕಾಮನ್ ಆಗಿ ಡುಪ್ಲಿಕೇಶನ್ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಒನ್. ಸೊ ಇನಿಷಿಯಲಿ ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸ್. ಸೊ ಇನಿಷಿಯಲಿ ಏನಾಗಿರುತ್ತೆ ಅಂದರೆ DNA ರೆಪ್ಲಿಕೇಶನ್ ಆಗಿರುತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ ಸೆಂಟ್ರಿಯೋಲ್ ಡುಪ್ಲಿಕೇಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಪ್ರೋಟೀನ್ ಸಿಂಥೆಸಿಸ್. ಸೊ ಕಾಮನ್ ಆಗಿ ಏನು ಮಾಡತ್ತೆ ಹೇಳ್ರಿ ಇದು ಪ್ರೋಟೀನ್ಸನ್ನು ಸಿಂಥೆಸಿಸ್ ಮಾಡತ್ತೆ. ಮೇನ್ಲಿ ಹಿಸ್ಟೋನ್ ಪ್ರೋಟೀನ್ಸನ್ನು ಕಾಮನ್ ಆಗಿ ಏನು ಮಾಡತ್ತೆ ಹೇಳ್ರಿ ಸಿಂಥೆಸಿಸ್ ಆಗುವಂಥದ್ದು ಎಸ್ ಫೇಸಸ್ಸಲ್ಲಿ ಕಾಮನ್ ಆಗಿ ಆಗ್ತಾ ಹೋಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಹೇಳ್ರಿ ಮೆಟಾಪೇಸ್ ಅಂತ ಹೇಳಿ ಕಾಮನ್ ಆಗಿ ಕೊಟ್ಟಿದ್ದಾನೆ. ಬಿ ಏನು ಕೊಟ್ಟಿದ್ದಾನೆ ಹೇಳ್ರಿ ಪ್ರೋಪೇಸ್. ಸೊ ಫಸ್ಟ್ ಪ್ರೋಪೇಸನ್ನು ನೋಡ್ಲಿಕ್ಕೆ ಹೋದಾಗ ಸೊ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಈ ಸೆಲ್ಸ್ ಪ್ರೆಸೆನ್ಸ್ ಇರುತ್ತೆ ನೋಡ್ರಿ. ಸೊ ಸೆಲ್ಸಲ್ಲಿ ಏನಾಗಿರುತ್ತೆ ಕಾಮನ್ ಆಗಿ ಕ್ರೋಮೋಸೋಮ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನಾಗಿರುತ್ತೆ ಅಂದರೆ ತಿನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸಲ್ಲಿ ಕಾಮನ್ ಆಗಿ ಇನ್ ದ ಫಾರ್ಮ್ ಆಫ್ ಏನು ಹೇಳ್ರಿ ಕ್ರೊಮ್ಯಾಟಿಡ್. ಸೊ ಕ್ರೊಮ್ಯಾಟಿಡ್ ಫಾರ್ಮಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೋಪೇಸ್. ಸೊ ಪ್ರೋಪೇಸ್ ಟೈಮ್ಸಲ್ಲಿ ಏನಾಗಿರುತ್ತೆ ಅಂದರೆ ದೀಸ್ ಕ್ರೊಮ್ಯಾಟಿಡ್ಸ್ ಅಂಡರ್ಗೋ ಏನು ಹೇಳ್ರಿ ಕಂಡೆನ್ಸೇಷನ್. ಸೊ ಇನಿಷಿಯಲಿ ಕಂಡೆನ್ಸೇಷನ್ ಆಗಿ ಏನಾಗಿರುತ್ತೆ ಅಂದರೆ ಥಿಕ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಸೊ ಇನಿಷಿಯಲಿ ಥಿಕ್ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ಈ ಥಿಕ್ ಕಂಡೆನ್ಸ್ಡ್ ಸ್ಟ್ರಕ್ಚರ್ಸ್ಗೆ ಕಾಮನ್ ಆಗಿ ಏನು ಹೇಳ್ರಿ ಕ್ರೋಮೋಸೋಮ್ಸ್ ಹೇಳಿ ಕಾಮನ್ ಆಗಿ ಕರೀತಾ ಆಗ್ತೀವಿ. ಸೊ ಇನಿಷಿಯಲಿ ಇಲ್ಲಿ ಏನಾಗಿತ್ತು ಹೇಳ್ರಿ ಕ್ರೊಮ್ಯಾಟಿಡ್ನಲ್ಲಿ ಥಿನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸಲ್ಲಿ ಪ್ರೆಸೆನ್ಸ್ ಇರುತ್ತೆ. ಸೊ ಕಂಡೆನ್ಸ್ ಆಗಿ ಏನಾಗಿರುತ್ತೆ ಹೇಳ್ರಿ ಥಿಕ್ ಕ್ರೋಮೋಸೋಮ್ಸ್ ಆಗಿ ಕಾಮನ್ ಆಗಿ ಕನ್ವರ್ಷನ್ಸ್ ಆಗ್ತಾ ಹೋಗಿರುತ್ತೆ. ಇದು ಪ್ರೋಪೇಸ್. ಸೊ ಪ್ರೋಪೇಸ್ ಜೊತೆಗೆ ಇನ್ನೊಂದು ಏನು ಹೇಳ್ರಿ ಪ್ರೋಪೇಸ್ ಟೈಮಲ್ಲಿ ಕಾಮನ್ ಆಗಿ ಈ ನ್ಯೂಕ್ಲಿಯರ್ ಮೆಂಬ್ರೇನ್ಸ್ ಏನು ಪ್ರೆಸೆನ್ಸ್ ಇರುತ್ತೆ ನೋಡ್ರಿ. ಈ ನ್ಯೂಕ್ಲಿಯರ್ ಮೆಂಬ್ರೇನು ಡಿಸ್ಇಂಟಿಗ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ದಟ್ ಇಸ್ ಬ್ರೇಕ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ದಟ್ ಇಸ್ ಪ್ರೋಪೇಸ್. ಸೊ ಪ್ರೋಪೇಸ್ಗಿಂತ ಮೊದಲನೇ ಹೇಳ್ರಿ ನಮ್ಮದು ಸೆಂಟ್ರಿಯೋಲ್ ಡುಪ್ಲಿಕೇಶನ್ ಆಗಿರುತ್ತೆ. ದಟ್ಸ್ ವೈ ಆಪ್ಷನ್ ಬಿ ಇಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಮೆಟಾಪೇಸ್. ಸೊ ಮೆಟಾಪೇಸ್ನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ ಅಲೈನ್ ಎಟ್ ದಿ ಏನು ಹೇಳ್ರಿ ಇಕ್ವಿಟೋರಿಯಲ್ ಪ್ಲೇನ್. ಸೊ ಇಕ್ವಿಟೋರಿಯಲ್ ಪ್ಲೇನಲ್ಲಿ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಅಲೈನ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ಸೆಂಟ್ರೋಸೋಮ್ಸ್ ಏನಾಗಿರುತ್ತೆ ಅಂದರೆ ಅಪೋಸಿಟ್ ಪೋಲರ್ಸಿ ಪ್ರೆಸೆನ್ಸ್ ಇರುತ್ತೆ. ಈ ಸೆಂಟ್ರಿಯೋಲ್ಸ್ ಇಂದ ಕಾಮನ್ ಆಗಿ ಏನು ಹೇಳ್ರಿ ಸ್ಪಿಂಡಲ್ ಫೈಬರ್ಸು ಅಟ್ಯಾಚ್ ಟು ದ ಕೈನೆಟೋಕೋರ್ ಆಫ್ ಎ ಸೆಂಟ್ರೋಸೋಮ್. ಸೊ ಸೆಂಟ್ರೋಸೋಮ್ನ ಕೈನೆಟೋಕೋರ್. ಸೊ ಕೈನೆಟೋಕೋರ್ಗೆ ಕಾಮನ್ ಆಗಿ ಏನಾಗಿರುತ್ತೆ ಹೇಳ್ರಿ ನಮ್ಮದು ಈ ಸ್ಪಿಂಡಲ್ ಫೈಬರ್ಸು ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಅದರಿಂದ ಏನಾಗಿರುತ್ತೆ ಅಂದರೆ ಕ್ರೋಮೋಸೋಮ್ಸ್ ಆಲ್ವೇಸ್ ಏನು ಹೇಳ್ರಿ ಪ್ರೆಸೆಂಟ್ ಇಡ್ರಿ ಇಕ್ವಿಟೋರಿಯಲ್ ಪ್ಲೇನ್. ಸೊ ಇಕ್ವಿಟೋರಿಯಲ್ ಪ್ಲೇನ್ಸಲ್ಲಿ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಅದು ಮೆಟಾಪೇಸ್ ಬಂದು. ನೆಕ್ಸ್ಟ್ ಬರುವಂಥದ್ದು G2 ಫೇಸ್. ಸೊ G2 ಫೇಸ್ ಇಸ್ ಏನು ಹೇಳ್ರಿ ಇನ್ ಬಿಟ್ವೀನ್ ದ ಫೇಸ್ ಆಫ್ ಎಸ್ ಫೇಸ್ ಆ್ಯಂಡ್ ಮೈಟಾಟಿಕ್ ಫೇಸ್. ಸೊ ಮೈಟಾಟಿಕ್ ಫೇಸ್ ಮತ್ತು ಎಸ್ ಫೇಸ್ನ ಮಧ್ಯೆ ಏನಾಗಿರುತ್ತೆ ಅಂದರೆ G2 ಫೇಸ್ ಇರುತ್ತೆ. ಸೊ G2 ಫೇಸಸ್ನಲ್ಲಿ ಕಾಮನ್ ಆಗಿ ಏನು ಹೇಳ್ರಿ ಪ್ರೋಟೀನ್ ಸಿಂಥೆಸಿಸ್ ಮಾಡುತ್ತೆ. ದಟ್ ರಿಕ್ವೈರ್ಡ್ ಫಾರ್ ದಿ ಏನು ಹೇಳ್ರಿ ಎಮ್ ಫೇಸ್ ಮೇನ್ಲಿ ಟ್ಯೂಬ್ಯುಲಿನ್ ಪ್ರೋಟೀನನ್ನು ಸಿಂಥೆಸಿಸ್ ಮಾಡುತ್ತೆ. ಸೊ ಅದರಿಂದ ಆಪ್ಷನ್ ಡಿನೂ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಸೊ 8th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡಿಂಗ್ ಟು G1 ಫೇಸ್ ದಟ್ ಇಸ್ ಗ್ಯಾಪ್ 1
ಆಫ್ ಇಂಟರ್ಫೇಸ್. ಸೊ ಇಲ್ಲೇನು ಕೇಳಿದ್ದಾರೆ ಅಂದರೆ G1 ಫೇಸ್ನ ಪರ್ಟಿಕ್ಯುಲರ್ ಅಥವಾ ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ವಿತ್ ರಿಲೇಟೆಡ್ ಟು G1 ಫೇಸಿಗೆ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಯಾವುದು ಹೇಳಿ ನಾವು ಚೆಕ್ ಮಾಡಬೇಕು. ಸೊ ಯಾವಾಗ ಕೇಳಿರುವಂಥದ್ದೇ 2020 ಕೇಳಿರುವಂಥ ಕ್ವಶನ್. ಸೊ ಇನಿಷಿಯಲಿ G1 ಫೇಸ್ ಕಮ್ಮಿಂಗ್ ಅಂಡರ್ ಏನು ಹೇಳ್ರಿ ಇಂಟರ್ಫೇಸ್. ಸೊ ಇಂಟರ್ಫೇಸಸ್ನಲ್ಲಿ ಬರ್ತಾ ಹೋಗಿರುತ್ತೆ. G1 ಫೇಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಏನು ಹೇಳ್ರಿ ಎಮ್ ಫೇಸ್. ಸೊ ಎಮ್ ಫೇಸು ಕಂಪ್ಲೀಟ್ ಆದ ನಂತರ ಇಮಿಡಿಯೇಟಾಗಿ ಏನಾಗಿರುತ್ತೆ ಹೇಳ್ರಿ G1 ಫೇಸು ಸ್ಟಾರ್ಟ್ ಆಗ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ G1 ಫೇಸ್ ಬಗ್ಗೆ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದೆ ಅಂದರೆ DNA ಸಿಂಥೆಸಿಸ್ ಆರ್ ರೆಪ್ಲಿಕೇಶನ್ ಟೇಕ್ಸ್ ಪ್ಲೇಸ್. ಸೊ ಇನಿಷಿಯಲ್ ಇಲ್ಲೇನು ಹೇಳಿದೆ ಅಂದರೆ DNA ಸಿಂಥೆಸಿಸ್ ಆಗತ್ತೆ ಅಥವಾ ರೆಪ್ಲಿಕೇಶನ್ ಆಗತ್ತೆ ಹೇಳಿ ಕಾಮನ್ ಆಗಿ ಹೇಳಿದ್ದಾನೆ. ದಟ್ ಸ್ಟ್ರಾಂಗ್. ಸೊ ಇನಿಷಿಯಲಿ DNA ರೆಪ್ಲಿಕೇಶನ್ ಕಾಮನ್ ಆಗಿ ನಾವು ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಹೇಳ್ರಿ ಡ್ಯೂರಿಂಗ್ ದ ಟೈಮ್ ಆಫ್ ಎಸ್ ಫೇಸ್. ಸೊ ಎಸ್ ಫೇಸ್ ಅಥವಾ ಸಿಂಥೆಟಿಕ್ ಫೇಸಸ್ ಸಿಂಥೆಸಿಸ್ ಫೇಸಸ್ಸಲ್ಲಿ ಕಾಮನ್ ಆಗಿ DNA ಏನಾಗಿರುತ್ತೆ ಹೇಳ್ರಿ ರೆಪ್ಲಿಕೇಶನ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ G1 ಫೇಸಸ್ಸಲ್ಲಿ DNA ರೆಪ್ಲಿಕೇಶನ್ ಆಗಲ್ಲ. G1 ಫೇಸಸ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಸೆಲ್ ಗ್ರೋತ್. ಸೊ ಇನಿಷಿಯಲಿ ಸೆಲ್ ಇನ್ಕ್ರೀಸಿಂಗ್ ದರ್ ಸೈಜ್. ಸೊ ಸೆಲ್ಲು ಗ್ರೋತ್ ಆಗುತ್ತೆ ಅಥವಾ ಸೆಲ್ಲು ತನ್ನ ಸೈಜನ್ನು ಇನ್ಕ್ರೀಸಿಂಗ್ ಮಾಡ್ಕೊಳ್ತಾ ಬರುತ್ತೆ. ನೆಕ್ಸ್ಟು ಪ್ರಿಪ್ರೇಷನ್ ಫಾರ್ ದಿ DNA ರೆಪ್ಲಿಕೇಶನ್. ಸೊ ಇನಿಷಿಯಲಿ DNA ರೆಪ್ಲಿಕೇಶನ್. ಸೊ DNA ರೆಪ್ಲಿಕೇಶನ್ಗೆ ಏನೆಲ್ಲ ಪ್ರಿಪ್ರೇಷನ್ ಸೊ ಪ್ರಿಪ್ರೇಷನ್ ರಿಕ್ವೈರ್ಮೆಂಟ್ ಇದೆಯೋ ಆ ಪ್ರಿಪ್ರೇಷನ್ಸನ್ನು ಏನು ಮಾಡುತ್ತೆ ಹೇಳ್ರಿ ಡ್ಯೂರಿಂಗ್ ದ ಟೈಮ್ ಆಫ್ G1 ಫೇಸಸ್ಸಲ್ಲಿ ಮಾಡ್ಕೊಳ್ಳುತ್ತೆ. ಸೊ DNA ರೆಪ್ಲಿಕೇಶನ್ ಯಾವಾಗ ಆಗುತ್ತೆ ಹೇಳ್ರಿ ಎಸ್ ಫೇಸ್. ಸೊ G1 ಫೇಸ್ ಆದ ನಂತರ ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ ಎಸ್ ಫೇಸ್. ಸೊ ಅದರಿಂದ ರೆಪ್ಲಿಕೇಶನ್ ಆಗಲಿಕ್ಕೆ ಏನೆಲ್ಲ ರಿಕ್ವೈರ್ಮೆಂಟ್ ಇರುತ್ತೋ ಆ ರಿಕ್ವೈರ್ಮೆಂಟನ್ನು ಏನು ಮಾಡುತ್ತೆ ಹೇಳ್ರಿ ಇದು ಫುಲ್ಫಿಲ್ ಮಾಡ್ಕೊಳ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಇಟ್ ಮೇನ್ಲಿ ಸಿಂಥೆಸಿಸ್ mRNA. ಸೊ ಇನಿಷಿಯಲಿ mRNA ಮಾಲಿಕ್ಯೂಲನ್ನು ಸಿಂಥೆಸಿಸ್ ಮಾಡ್ಕೊಳ್ಳುತ್ತೆ. ಬಿಕಾಸ್ ಆಫ್ DNA ಬೇಕು ಅಂದರೆ ಏನು ಹೇಳ್ರಿ mRNA ಮಾಲಿಕ್ಯೂಲ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದಕ್ಕೆ mRNA ಸಿಂಥೆಸಿಸ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು ಪ್ರೋಟೀನ್ಸನ್ನು ಸಿಂಥೆಸಿಸ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಬರುವಂಥದ್ದು ಆರ್ಗ್ಯಾನಲ್ಸ್. ಸೊ ಇನ್ಕ್ರೀಸಿಂಗ್ ದೇರ್ ನಂಬರ್ ಆಫ್ ಆರ್ಗ್ಯಾನಲ್ಸ್ ಮೇನ್ಲಿ ಏನು ಹೇಳ್ರಿ ರೈಬೋಸೋಮ್ಸ್ ಆಗಿರ್ಬೋದು. ಸೊ ರೈಬೋಸೋಮ್ ನಂಬರನ್ನು ಇನ್ಕ್ರೀಸಿಂಗ್ ಮಾಡ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಆರ್ಗ್ಯಾನಲ್ಸ್ ಏನಾಗಿರುತ್ತೆ ಹೇಳ್ರಿ ಸಿಂಥೆಸಿಸ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೇನು ಹೇಳ್ರಿ DNA ರೆಪ್ಲಿಕೇಶನ್ ಆಗಲ್ಲ. ದಟ್ಸ್ ವೈ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅಂದರೆ ರಿಆರ್ಗನೈಸೇಷನ್ ಆಫ್ ಆಲ್ ಸೆಲ್ ಕಂಪೋನೆಂಟ್ ಟೇಕ್ಸ್ ಪ್ಲೇಸ್. ಸೊ ಇನಿಷಿಯಲಿ ಏನು ಹೇಳ್ರಿ ಸೆಲ್ ಕಂಪೋನೆಂಟು ಕಾಮನ್ ಆಗಿ ರಿಆರ್ಗನೈಸೇಷನ್ ಆಗುತ್ತೆ ಅಥವಾ ರೀಸಿಂಥೆಸಿಸ್ ಆಗುತ್ತೆ ಹೇಳಿದ್ದಾನೆ. ದಟ್ಸ್ ಆಲ್ಸೋ ರಾಂಗ್. ಸೊ ಇನಿಷಿಯಲಿ ರಿಆರ್ಗನೈಸೇಷನ್ ಸೆಲ್ ಕಂಪೋನೆಂಟ್ ಮೇನ್ಲಿ ಹ್ಯಾಪನ್ ಡ್ಯೂರಿಂಗ್ ದ ಟೈಮ್ ಆಫ್ ಹೇಳ್ರಿ ಎಟ್ ದಿ ಎಂಡ್ ಆಫ್ ಟೀಲೋಪೇಸ್ ಆರ್ ಸೈಟೋಕೈನೆಸಿಸ್. ಸೊ ಸೈಟೋಕೈನೆಸಿಸ್ ಟೈಮಲ್ಲಿ ಅಥವಾ ಎಟ್ ದಿ ಎಂಡ್ ಆಫ್ ದಿ ಟೀಲೋಪೇಸ್ನಲ್ಲಿ ಕಾಮನ್ ಆಗಿ ಸೆಲ್ಲು ಆರ್ಗ್ಯಾನಲ್ಸು ರಿಆರ್ಗನೈಸೇಷನ್ ಆಗಿರುತ್ತೆ. ಸೊ ಇನಿಷಿಯಲ್ ಏನಾಗಿರುತ್ತೆ ಅಂದರೆ ನ್ಯೂಕ್ಲಿಯಸ್ ಲಾಸ್ ಇಟ್ಸ್ ಆಲ್ ಕಂಪೋನೆಂಟ್. ಸೊ ನ್ಯೂಕ್ಲಿಯಸ್ಸು ತನ್ನ ಎಲ್ಲ ಕಂಪೋನೆಂಟನ್ನು ಡ್ಯೂರಿಂಗ್ ದ ಟೈಮ್ ಆಫ್ ಎಮ್ ಫೇಸ್. ಸೊ ಎಮ್ ಫೇಸ್ನಲ್ಲಿ ಏನು ಮಾಡುತ್ತೆ ಹೇಳ್ರಿ ಲೂಸ್ ಮಾಡ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಆಗಿರ್ಬೋದು, ನ್ಯೂಕ್ಲಿಯೋಲಸ್ ಆಗಿರ್ಬೋದು. ಸೊ ಅದರ್ ಕಂಟೆಂಟನ್ನು ಏನು ಮಾಡ್ಕೊಂಡಿರುತ್ತೆ ಹೇಳ್ರಿ ಲೂಸ್ ಮಾಡ್ಕೊಂಡಿರುತ್ತೆ. ಸೊ ಅಂಥ ಕಂಟೆಂಟ್ ಏನಾಗಿರುತ್ತೆ ಹೇಳ್ರಿ ಡ್ಯೂರಿಂಗ್ ದ ಟೈಮ್ ಆಫ್ ಟೀಲೋಪೇಸ್ ಎಟ್ ದಿ ಎಂಡ್ ಆಫ್ ದ ಟೀಲೋಪೇಸ್ ಮತ್ತು ಸೈಟೋಕೈನೆಸಿಸ್ ಸ್ಟೇಜಸ್ನಲ್ಲಿ ಏನಾಗಿರುತ್ತೆ ರಿಆರ್ಗನೈಸೇಷನ್ ಆಗುತ್ತೆ. ಸೊ ಅದಕ್ಕೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ರಿಆರ್ಗನೈಸೇಷನ್ ಆಫ್ ಸೆಲ್ ಕಂಪೋನೆಂಟ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಪ್ರೋಸೆಸ್ ಯಾವುದೇ ಕಾರಣಕ್ಕೂ G01 ಫೇಸಸ್ಸಲ್ಲಿ ಆಗಲ್ಲ. ದಟ್ಸ್ ವೈ ಫಸ್ಟ್ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ ಸಿ ದಟ್ ಸ್ಟೇಟ್ಮೆಂಟ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಸೆಲ್ ಈಸ್ ಮೆಟಬಾಲಿಕಲಿ ಆಕ್ಟಿವ್ ಗ್ರೋ ಬಟ್ ಡು ನಾಟ್ ರೆಪ್ಲಿಕೇಟ್ DNA. ಸೊ ಇನಿಷಿಯಲಿ ಎಲ್ಲಿ ಹೇಳಿದ್ದಾನೆ ಹೇಳ್ರಿ ಸೆಲ್ಲು ಮೆಟಾಬಾಲಿಕಲಿ ಆಕ್ಟಿವ್ ಇರುತ್ತೆ ಹೇಳಿದ್ದಾನೆ. ದಟ್ ಇಸ್ ಟ್ರೂ. ಸೊ ಇನಿಷಿಯಲಿ ಎಮ್ ಫೇಸಸ್ನಲ್ಲಿ G0 ಫೇಸಸ್ನಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ಸು ಮೆಟಾಬಾಲಿಕಲಿ ಆಕ್ಟಿವ್ ಇರುತ್ತೆ ಬಿಕಾಸ್ ಆಫ್ ಇಟ್ ಪ್ರೊಡ್ಯೂಸಸ್ ಏನು ಹೇಳ್ರಿ ATP. ಸೊ ಕಾಮನ್ ಆಗಿ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ, ATPಯನ್ನು ಪ್ರೊಡಕ್ಷನ್ ಮಾಡುತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ ಇಟ್ ಸಿಂಥೆಸಿಸ್ ವೇರಿಯಸ್ ಕೈಂಡ್ಸ್ ಆಫ್ ಪ್ರೋಟೀನ್. ಸೊ ಪ್ರೋಟೀನ್ಸನ್ನು ಸಿಂಥೆಸಿಸ್ ಮಾಡಿರುತ್ತೆ. ಅದ್ರ ಜೊತೆಗೆ ಏನು ಹೇಳ್ರಿ ಇಟ್ ಸಿಂಥೆಸಿಸ್ ರಿಕ್ವೈರ್ಮೆಂಟ್ ಫಾರ್ ದಿ DNA ರೆಪ್ಲಿಕೇಶನ್. ಸೊ DNA ರೆಪ್ಲಿಕೇಶನ್ ಬೇಕಾಗಿರುವಂಥ ಕಂಟೆಂಟನ್ನು ಸಿಂಥೆಸಿಸ್ ಮಾಡ್ತಾ ಇರೋದ್ರಿಂದ ಮೆಟಾಬಾಲಿಕಲಿ ಏನಾಗಿರುತ್ತೆ ಅಂದರೆ ಹೈಲಿ ಆ್ಯಕ್ಟಿವ್. ಸೊ ಏನಾಗಿರಲ್ರಿ ಎಂಗೇಜ್ ಆಗಿರುತ್ತೆ, ವರ್ಕನ್ನು ಕಂಟಿನ್ಯೂಷನ್ ಮಾಡ್ತಾನೆ ಇರುತ್ತೆ. ಸೊ ಅದಕ್ಕೆ ಮೆಟಾಬಾಲಿಕಲಿ ಆ್ಯಕ್ಟಿವ್ ಹೇಳಿ ಕರಿತೀವಿ. ಗ್ರೋಸ್ ಬಟ್ ಡು ನಾಟ್ ಏನು ಹೇಳ್ರಿ ರೆಪ್ಲಿಕೇಟ್ ಇಟ್ಸ್ DNA. ಸೊ ಇನಿಷಿಯಲಿ DNA ಯಾವುದೇ ಕಾರಣಕ್ಕೂ ರೆಪ್ಲಿಕೇಟ್ ಮಾಡಲ್ಲ ಅಂತ ಹೇಳಿದರೆ ದಟ್ಸ್ ಆಲ್ಸೋ ಟ್ರೂ. ರೆಪ್ಲಿಕೇಶನ್ ಯಾವಾಗ ಆಗುತ್ತೆ ಹೇಳ್ರಿ ಎಸ್ ಫೇಸಸ್ಸಲ್ಲಿ ಆಗುತ್ತೆ. ದಟ್ಸ್ ವೈ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಸೊ ಅದಕ್ಕೆ ಆನ್ಸರ್ ಬಂದು ಏನು ಹೇಳ್ರಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಒನ್. ಸೊ ಅದೇ ಸ್ಟೇಟ್ಮೆಂಟ್ ಡಿ ಅನ್ನು ನೋಡ್ಲಿಕ್ಕೆ ಹೋದಾಗ ನ್ಯೂಕ್ಲಿಯರ್ ಡಿವಿಷನ್ ಟೇಕ್ಸ್ ಪ್ಲೇಸ್. ಸೊ ಇನಿಷಿಯಲಿ ನ್ಯೂಕ್ಲಿಯಸ್ಸು ಕಾಮನ್ ಆಗಿ ಡಿವಿಷನ್ ಆಗತ್ತೆ ಹೇಳಿದ್ದಾರೆ. ನ್ಯೂಕ್ಲಿಯರ್ ಡಿವಿಷನ್ಸ್ಗೆ ಕಾಮನ್ ಆಗಿ ಏನು ಕರಿತೀವಿ ನಾವು ಕ್ಯಾರಿಯೋ ಕೈನೆಸಿಸ್ ಹೇಳಿ ಕಾಮನ್ ಆಗಿ ಕರಿತೀವಿ. ಸೊ ಈ ಕ್ಯಾರಿಯೋಕೈನೆಸಿಸ್ ಕಾಮನ್ ಆಗಿ ಏನು ಹೇಳಿ ಡ್ಯೂರಿಂಗ್ ದ ಟೈಮ್ ಆಫ್ ಎಮ್ ಪೇಜಸ್ಸಲ್ಲಿ ಆಗುವಂಥದ್ದು. ಸೊ ಇನಿಷಿಯಲಿ G ಪೇಜ್ ಬಂದು ಏನು ಹೇಳ್ರಿ ಇಂಟರ್ ಪೇಜಸ್ನಲ್ಲಿ ಬರುತ್ತೆ. ಸೊ ಆದ್ದರಿಂದ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್.
ನೆಕ್ಸ್ಟ್ ಕ್ವಶನ್ ನಂಬರ್ 9. ಸೊ 9th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಸಮ್ ಡಿವೈಡಿಂಗ್ ಸೆಲ್ ಎಕ್ಸಿಟ್ ದ ಸೆಲ್ ಸೈಕಲ್ ಆ್ಯಂಡ್ ಎಂಟರ್ ವೆಜಿಟೇಟಿವ್ ಇನ್ಆಕ್ಟಿವ್ ಸ್ಟೇಜ್. ದಿಸ್ ಈಸ್ ಕಾಲ್ಡ್ ಕ್ವಿಸೆಂಟ್ ಸ್ಟೇಜ್. ದಿಸ್ process occurs at the end of. ಸೊ ಇನಿಷಿಯಲಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ G0 ಫೇಸ್ ಆರ್ ಕ್ವಿಸೆಂಟ್ ಸ್ಟೇಜ್ ಬಗ್ಗೆ ಕೇಳಿದ್ದಾರೆ. ಸೊ ಇನಿಷಿಯಲಿ ಕ್ವಿಸೆಂಟ್ ಸ್ಟೇಜ್ ಹೇಗೆ ಫಾರ್ಮೇಷನ್ ಆಗುತ್ತೆ ಹೇಳ್ರಿ, ಡ್ಯೂರಿಂಗ್ ದ ಟೈಮ್ ಆಫ್ ಸೆಲ್ ಸೈಕಲ್ ಸೆಲ್ ಎಕ್ಸಿಟ್ ದಿ ಸೆಲ್ ಸೈಕಲ್. ಸೊ ಒಂದು ಸೆಲ್ ಏನು ಪ್ರೆಸೆನ್ಸ್ ಇರುತ್ತೋ ಆ ಸೆಲ್ ಸೈಕಿಂದ ಅವು ಏನಾಗಿರುತ್ತೆ ಹೇಳ್ರಿ, ಎಕ್ಸಿಟ್ ಆಗುತ್ತೆ ಅಥವಾ ಫರ್ದರ್ ಸೆಲ್ ಡಿವಿಷನ್ಸ್ ಆಗಲ್ಲ. ಸೊ ಆಗದೆ ಏನಾಗುತ್ತೆ ಹೇಳ್ರಿ, ಎಂಟರ್ ಇನ್ ಟು ದ ವೆಜಿಟೇಟಿವ್ ಇನ್ಆಕ್ಟಿವ್ ಸ್ಟೇಜ್. ಸೊ ವೆಜಿಟೇಟಿವ್ಲಿ ಇನ್ಆಕ್ಟಿವ್ ಆಗಿರುತ್ತೆ ಬಟ್ ಮೆಟಬಾಲಿಕಲಿ ಆಕ್ಟಿವ್ ಆಗಿರುತ್ತೆ. ಸೊ ಆ ಸ್ಟೇಜಿಗೆ ಕಾಮನ್ ಆಗಿ ಏನು ಕರಿತೀವಿ ಅಂದರೆ ಕ್ವಿಸೆಂಟ್ ಸ್ಟೇಜ್ ಹೇಳಿ ಕರಿತೀವಿ ಅಥವಾ G0 ಸ್ಟೇಜ್ ಹೇಳಿ ಕರಿತೀವಿ. ಸೊ ಈ G0 ಸ್ಟೇಜ್ ಎಟ್ ದಿ ಎಂಡ್ ಆಫ್ ದಿ ಯಾವ ಸ್ಟೇಜ್ ಎಂಡ್ ನಂತರ ಸೆಲ್ಸು G0 ಸ್ಟೇಜನ್ನು ಅಟೈನ್ ಮಾಡತ್ತೇಳಿ ಕೇಳಿದ್ದಾರೆ. ಸೊ ಯಾವಾಗ ಕೇಳಿರುವಂತಂದರೆ 2020 ಕೇಳಿರುವಂಥ ಕ್ವಶನ್. ಸೊ ನಮಗೆ ಇಂಟರ್ಫೇಸಸ್ನಲ್ಲಿ ಗೊತ್ತಿರುವಂಥ ಸ್ಟೇಜಸ್ ಯಾವುದು, G1 ಫೇಸ್, ನೆಕ್ಸ್ಟ್ ಬರುವಂಥದ್ದು S ಫೇಸ್, ನೆಕ್ಸ್ಟ್ ಬರುವಂಥದ್ದು G2 ಫೇಸ್, ನೆಕ್ಸ್ಟ್ ಬರುವಂಥದ್ದು ಏನೇಳ್ರಿ M ಫೇಸ್. ಸೊ ಎಮ್ ಫೇಸ್ನಲ್ಲಿ ಬರುವಂಥದ್ದು ಕ್ಯಾರಿಯೋಕೈನೆಸಿಸು, ಸೈಟೋಕೈನೆಸಿಸು. ಸೊ ಇದು ನಮಗೆ ಕಾಮನ್ ಆಗಿ ಗೊತ್ತಿರುವಂಥ ಸೆಲ್ ಸೈಕಲ್. ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ನೋಡಿ, ಎಮ್ ಫೇಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಎಮ್ ಫೇಸ್ ನಥಿಂಗ್ ಬಟ್ ಏನೇಳಿ ಮೈಟಾಟಿಕ್ ಫೇಸ್ ಹೇಳಿ ಕಾಮನ್ ಆಗಿ ಕರಿಬೋದು ಅಥವಾ ಮಿಯಾಟಿಕ್ ಫೇಸ್ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೊ ಎಮ್ ಫೇಸಸ್ನಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಕ್ಯಾರಿಯೋಕೈನೆಸಿಸ್ ಮತ್ತು ಸೈಟೋಕೈನೆಸಿಸ್. ಸೊ ಇದೆರಡು ಸ್ಟೇಜಸ್ಸು ಪ್ರೆಸೆನ್ಸ್ ಇರುತ್ತೆ. ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದೀಸ್ 2 ಸ್ಟೇಜಸ್, ಸೊ ಈ 2 ಸ್ಟೇಜ್ ಕಂಪ್ಲೀಟ್ ಆದ ನಂತರ ಸೆಲ್ ಕನ್ವರ್ಟೆಡ್ ಇಂಟು ಏನೇಳ್ರಿ 2 ಡಾಟರ್ ಸೆಲ್ಸ್ ಕಾಮನ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಡಾಟರ್ ಸೆಲ್ಸ್ ಇಮಿಡಿಯೇಟ್ಲಿ ಅಂಡರ್ಗೋ ಏನೇಳ್ರಿ G1 ಫೇಸ್. ಸೊ ಎಮ್ ಫೇಸಿಂದ ಏನು ಮಾಡುತ್ತೆ ಹೇಳ್ರಿ, ಇಮಿಡಿಯೇಟ್ಲಿ ವಿತೌಟ್ ಎನಿ ಗಿವಿಂಗ್ ಟೈಮ್, ಸೊ ಯಾವನೇ ಟೈಮ್ ಕೊಡದೆ ಏನು ಮಾಡುತ್ತೆ ಹೇಳ್ರಿ, ಡೈರೆಕ್ಟ್ಲಿ ಎಂಟರ್ ಇಂಟು ದ ಎಮ್ ಫೇಸ್. ಸೊ G1 ಫೇಸಿಗೆ ಡೈರೆಕ್ಟಾಗಿ ಎಂಟ್ರಿ ಕೊಡತ್ತೆ. ಸೊ ಆದ್ದರಿಂದ ಎಮ್ ಫೇಸ್ನ ಎಂಡ್ ನಂತರ ಯಾವುದೇ ಕಾರಣಕ್ಕೂ G0 ಫೇಸು ಬರಲ್ಲ. ದಟ್ಸ್ ವೈ ಆಪ್ಷನ್ ಎ ಈಸ್ ರಾಂಗ್. ನೆಕ್ಸ್ಟು ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ ಅಂದರೆ G1 ಫೇಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಇನಿಷಿಯಲಿ G1 ಫೇಸ್ ಆದ ನಂತರ ಬರುವಂಥದ್ದು ಎಸ್ ಫೇಸ್. ಸೊ ಇಲ್ಲಿ ಎಮ್ ಫೇಸ್ ಬಂತು ನಮಗೆ. ಸೊ ಇನಿಷಿಯಲಿ G1 ಫೇಸಸ್ನಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಈ ಡಾಟರ್ ಸೆಲ್ಸ್ ಏನು G1 ಫೇಸಿಗೆ ಅಟೈನ್ ಆಗಿರುತ್ತೋ, ಸೊ ಇನಿಷಿಯಲಿ ಡಾಟರ್ ಸೆಲ್ಸ್ನಲ್ಲಿ ಏನಾಗಿರುತ್ತೆ ಅಂದರೆ ಆರ್ಗ್ಯಾನೆಲ್ಸ್ ಎಬ್ಸೆನ್ಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡುತ್ತೆ ಅಂದರೆ G1 ಫೇಸಸ್ಸಲ್ಲಿ ಫಸ್ಟು ಆರ್ಗ್ಯಾನೆಲ್ಸ್, ಸೊ ಇನಿಷಿಯಲಿ ಏನೆಲ್ಲ ಆರ್ಗ್ಯಾನೆಲ್ಸ್ ರಿಕ್ವೈರ್ಮೆಂಟ್ ಇರುತ್ತೋ ಆ ಆರ್ಗ್ಯಾನೆಲ್ಸನ್ನು ಏನು ಮಾಡುತ್ತೆ ಹೇಳಿ ಸಿಂಥೆಸಿಸ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು ಪ್ರೋಟೀನ್. ಸೊ ಇನಿಷಿಯಲಿ ಏನೆಲ್ಲ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೋ ಆ ಪ್ರೋಟೀನ್ಸ್ ಅಂತ ಸಿಂಥೆಸಿಸ್ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು ಏನು ಹೇಳ್ರಿ, DNA ರೆಪ್ಲಿಕೇಶನ್ಗೆ ಏನೆಲ್ಲ ಕಂಟೆಂಟ್ ರಿಕ್ವೈರ್ಮೆಂಟ್ ಇರುತ್ತೋ ಆ ಕಂಟೆಂಟು ಸಿಂಥೆಸಿಸ್ ಆಗ್ತಾ ಹೋಗಿರುತ್ತೆ. mRNA ಮಾಲಿಕ್ಯೂಲ್ ಸಿಂಥೆಸಿಸ್ ಆಗುತ್ತೆ, ಅದ್ರ ಜೊತೆಗೆ ATP ಪ್ರೊಡಕ್ಷನ್ ಆಗಿರುತ್ತೆ. ಸೊ ಅದರಿಂದ G1 ಫೇಸನ್ನು ಕಾಮನ್ ಆಗಿ ಏನು ಕರಿಯುತ್ತೆ ಅಂದರೆ ಮೆಟಬಾಲಿಕಲಿ ಹೈಲಿ ಆಕ್ಟಿವ್ ಸ್ಟೇಜ್ ಹೇಳಿ ಕಾಮನ್ ಆಗಿ ಕರಿಬೋದು. ಹೈಲಿ ಆಕ್ಟಿವ್ ಸ್ಟೇಜಸ್, ಆಕ್ಟಿವ್ ಕಂಡೀಷನ್ಸಲ್ಲಿ ಕಾಮನ್ ಆಗಿ ಪ್ರೆಸೆನ್ಸ್ ಇರುತ್ತೆ. ಸೊ ಇನಿಷಿಯಲಿ G1 ಫೇಸ್ ನಂತರ ಏನು ಬರಬೇಕು ಅಂದರೆ ನಮಗೆ G2 ಫೇಸ್ ಬರಬೇಕು. ಸೊ ಇನಿಷಿಯಲಿ ಇಫ್ ಸೆಲ್ ಡು ನಾಟ್ ಗೆಟ್ ಎನಿ ಸಿಗ್ನಲ್, ಸೊ ಇನಿಷಿಯಲಿ S2 ಫೇಸ್ಗೆ ಎಂಟ್ರಿ ಆಗಲಿಕ್ಕೆ ಯಾವುದೇ ಸಿಗ್ನಲ್ಸ್ ಬರದೇ ಇದ್ದರೆ, ಸೊ ಇನಿಷಿಯಲಿ ಸೆಲ್ ಅಂಡರ್ಗೋ ಏನು ಹೇಳ್ರಿ G0 ಫೇಸ್. ಸೊ G1 ಫೇಸಿಂದ ಡೈರೆಕ್ಟಾಗಿ ಏನು ಹೇಳುತ್ತೆ ಹೇಳ್ರಿ G0 ಫೇಸಿಗೆ ಹೋಗುತ್ತೆ. ಯಾವಾಗ ಹೇಳ್ರಿ ಸಿಗ್ನಲ್ ಬರದೇ ಇದ್ದರೆ. ಸೊ ನೀನು ಏನು ಹೇಳ್ರಿ G1 ಫೇಸು ನಿಂದು ಕಂಪ್ಲೀಟ್ ಆಯಿತು, ಎಸ್ ಪ್ಲೇಸಿಗೆ ನೀನು ಮೂವ್ ಆಗುವಂತ ಹೇಳಲಿಕ್ಕೆ ಸಿಗ್ನಲ್ ಬರ್ದೇ ಇದ್ರೆ, ಸೆಲ್ ಸಿಗ್ನಲ್ ಬರ್ದೇ ಇದ್ರೆ, ಸೊ ಇನಿಷಿಯಲಿ ಡೈರೆಕ್ಟ್ಲಿ ಎಂಟರ್ ಇನ್ ಟು ದ ಏನ್ರಿ G0 ಫೇಸ್. ಸೊ G1 ಫೇಸಿಂದ G0 ಫೇಸಿಗೆ ಎಂಟ್ರಿ ಕೊಡತ್ತೆ. ಸೊ ಯಾವುದೇ ಕಾರಣಕ್ಕೂ ಏನ್ರಿ ಎಸ್ ಫೇಸ್ಗೆ ಎಂಟ್ರಿ ಕೊಡಲ್ಲ, G0 ಫೇಸಿಗೆ ಎಂಟ್ರಿ ಕೊಡತ್ತೆ. ಸೊ ಅದರಿಂದ G0 ಫೇಸ್ ಯಾವಾಗ ಆಗತ್ತೆ ಹೇಳ್ರಿ, ಎಟ್ ದಿ ಎಂಡ್ ಆಫ್ ದಿ G1 ಫೇಸ್. ಸೊ ಅದರಿಂದ ಆಪ್ಷನ್ ಎ ಬಿ ಇಸ್ ದಿ ಕರೆಕ್ಟ್ ಒನ್. ಸೊ ಈ G0 ಸ್ಟೇಜು ಇಟ್ ಮೇ ಬಿ ಏನು ಹೇಳ್ರಿ ಪರ್ಮನೆಂಟ್ ಆರ್ ಟೆಂಪ್ರವರಿ. ಸೊ G0 ಸ್ಟೇಜು ಪರ್ಮನೆಂಟು ಆಗಿರ್ಬೋದು ಅಥವಾ ಟೆಂಪ್ರವರಿನೂ ಆಗಿರ್ಬೋದು. ಪರ್ಮನೆಂಟ್ G0 ಸ್ಟೇಜನ್ನು ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಕಾಮನ್ ಆಗಿ ಮಸಲ್ ಸೆಲ್ಸು ಮತ್ತು ನರ್ವ್ ಸೆಲ್ಸಲ್ಲಿ ಕಾಮನ್ ಆಗಿ ಏನು ಮಾಡ್ಬೋದು ಅಂದರೆ ನಾವು G0 ಸ್ಟೇಜನ್ನು ಅಬ್ಸರ್ವ್ ಮಾಡೋದು, ಪರ್ಮನೆಂಟ್ G0 ಸ್ಟೇಜನ್ನು ಅಬ್ಸರ್ವ್ ಮಾಡ್ಬೋದು. ಟೆಂಪ್ರವರಿ G0 ಸ್ಟೇಜನ್ನು ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಲಿವರ್ ಸೆಲ್ಸಲ್ಲಿ ಕಾಮನ್ ಆಗಿ ಟೆಂಪ್ರವರಿ G0 ಸ್ಟೇಜಸನ್ನು ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೆಂಪ್ರವರಿಗೆ ಅಗೇನ್ ಸಿಗ್ನಲ್ ಬಂತು ಅಂದರೆ, ಸೊ ಇನಿಷಿಯಲಿ ಏನು ಮಾಡುತ್ತೆ ಹೇಳಿ G0 ಫೇಸಿಂದ ಇಟ್ ಎಂಟರ್ ಇನ್ ಟು ದ ಎಸ್ ಫೇಸಿಗೆ ಡೈರೆಕ್ಟಾಗಿ ಎಂಟ್ರಿ ಕೊಡುತ್ತೆ. ನೆಕ್ಸ್ಟು ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಹೇಳ್ರಿ ಎಸ್ ಫೇಸ್ ಹೇಳಿ ಕೊಟ್ಟಿದ್ದಾನೆ. ಸೊ ಎಸ್ ಫೇಸಸ್ಸಲ್ಲಿ ಕಾಮನ್ ಆಗಿ ಏನಾಗಿರುತ್ತೆ ಹೇಳ್ರಿ DNA ರೆಪ್ಲಿಕೇಶನ್ ಆಗಿರುತ್ತೆ. ಸೊ ಇನಿಷಿಯಲಿ ಏನು ಹೇಳ್ರಿ ಡ್ಯೂರಿಂಗ್ ದ ಟೈಮ್ ಆಫ್ G1 ಫೇಸ್. ಸೊ G1 ಫೇಸಸ್ನಲ್ಲಿ ಸೆಲ್ ಗೆಟಿಂಗ್ ದ ಏನು ಹೇಳ್ರಿ ಸಿಗ್ನಲ್. ಸೊ ಸಿಗ್ನಲನ್ನು ಸಿಕ್ತು ಅಂದರೆ ಡೆಟ್ ಎಂಟರ್ ಇನ್ ಟು ದ ಹೇಳ್ರಿ ಎಸ್ ಫೇಸ್ಗೆ ಎಂಟ್ರಿ ಕೊಡುತ್ತೆ. ಸೊ ಸಿಗ್ನಲ್ ಬರದೇ ಇದ್ದರೆ
ಜಿ ನಾಟ್ ಫೇಸ್ಗೆ ಎಂಟ್ರಿ ಕೊಡುತ್ತೆ. ಸೊ ಅದರಿಂದ ಎಸ್ ಫೇಸ್ನ ಎಂಡ್ ಆದ ನಂತರ ಸ್ಟಾರ್ಟ್ ಆಗುವಂಥ ಸ್ಟೇಜಸ್ ಯಾವುದು? G2 ಫೇಸ್. ಸೊ ಅದರಿಂದ ಆಪ್ಷನ್ ಸಿ ಈಸ್ ರಾಂಗ್. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ G2 ಫೇಸ್ ಕೊಟ್ಟಿದ್ದಾನೆ. ಸೊ G2 ಫೇಸ್ ಯಾವಾಗ ಹೇಳ್ರಿ? ಎಸ್ ಫೇಸ್ ಆದ ನಂತರ G2 ಫೇಸ್ ಬರುತ್ತೆ. G2 ಫೇಸ್ ಎಂಡ್ ಆದ ನಂತರ ಇಮಿಡಿಯೇಟ್ಲಿ ಏನಾಗಿರುತ್ತೆ ಹೇಳಿ? ಎಮ್ ಫೇಸು ಸ್ಟಾರ್ಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ G0 ಸ್ಟೇಜು ಬರಲ್ಲ. ದಟ್ಸ್ ವೈ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಸೊ 10th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಸೆಲ್ ಸೈಕಲ್ G0 ಫೇಸ್. ಸೊ ಇಲ್ಲಿ G0 ಫೇಸ್ ಬಗ್ಗೆ ಸರ್ಟೆನ್ ಕ್ಯಾರೆಕ್ಟರ್ನ ಕೇಳಿರುವಂಥದ್ದು. ಸೊ ಯಾವಾಗ ಕೇಳಿದ್ದಾರೆ ಅಂದರೆ 2019 ಕೇಳಿರುವಂಥ ಕ್ವಶನ್. ಸೊ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಟರ್ಮಿನೇಟ್ ಸೆಲ್ ಸೈಕಲ್ ಹೇಳಿ ಕೊಟ್ಟಿದ್ದಾರೆ. ಸೊ ಇನಿಷಿಯಲಿ ಎಟ್ ದಿ ಎಂಡ್ ಆಫ್ ದಿ G0 ಸ್ಟೇಜ್ ಅಥವಾ ಏನು ಹೇಳಿ ಸೆಲ್ ಅಟೈನಿಂಗ್ ದಿ G0 ಸ್ಟೇಜ್. ಸೊ ಸೆಲ್ಲು G0 ಸ್ಟೇಜಿಗೆ ಬಂತು ಅಂದರೆ ಅಲ್ಲಿಗೆ ಸೆಲ್ ಸೈಕಲು ಟರ್ಮಿನೇಟ್ ಆಗತ್ತೆ ಅಥವಾ ಸ್ಟಾಪ್ ಆಗತ್ತೆ ಅಂತ ಹೇಳಿದ್ದಾರೆ. ದಟ್ಸ್ ವೈ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಸೊ ಡ್ಯೂರಿಂಗ್ ದ ಟೈಮ್ ಆಫ್ G0 ಫೇಸ್. ಸೊ ಇನಿಷಿಯಲಿ ಸೆಲ್ ಏನಾದರೂ G0 ಸ್ಟೇಜಿಗೆ ಅಟೈನ್ ಆಯಿತು ಅಂದರೆ ಸೊ ಇನಿಷಿಯಲಿ ಸೆಲ್ ಎಕ್ಸಿಟ್ ಫ್ರಮ್ ದಿ ಏನು ಹೇಳ್ರಿ ಸೆಲ್ ಸೈಕಲ್. ಸೊ ಸೆಲ್ ಸೈಕಲಿಂದ ಏನು ಮಾಡತ್ತೆ ಹೇಳ್ರಿ? ಎಕ್ಸಿಟ್ ಆಗತ್ತೆ. ಸೊ ಯಾವುದೇ ಕಾರಣಕ್ಕೂ ಟರ್ಮಿನೇಟ್ ಆಗಲ್ಲ. ಸೊ ಅದರಿಂದ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಸಿಟ್ ದ ಸೆಲ್ ಸೈಕಲ್. ದಟ್ಸ್ ಟ್ರೂ. ಸೊ ಇನಿಷಿಯಲ್ ಏನು ಹೇಳ್ರಿ G1 ಫೇಸಿಗೆ ಎಂಟ್ರಿ ಆದಾಗ ಸೆಲ್ ಏನಾಗಿರುತ್ತೆ ಅಂದರೆ ಸೆಲ್ ಸೈಕಲಿಂದ ಎಕ್ಸಿಟ್ ಆಗತ್ತೆ. ದಿಟ್ ಎಕ್ಸಿಟ್ ಮೇ ಬಿ ಏನು ಹೇಳ್ರಿ ಪರ್ಮನೆಂಟ್ ಎಕ್ಸಿಟ್ ಆಗಿರ್ಬೋದು ಅಥವಾ ಏನು ಹೇಳ್ರಿ ಟೆಂಪ್ರವರಿ ಎಕ್ಸಿಟ್ ಆಗಿರ್ಬೋದು. ಸೊ ಇನಿಷಿಯಲಿ ಪರ್ಮನೆಂಟ್ ಎಕ್ಸಿಟನ್ನು ನಾವೆಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಮಸಲ್ ಸೆಲ್ಸಲ್ಲಿ ಅಬ್ಸರ್ವ್ ಮಾಡ್ಬೋದು. ಟೆಂಪ್ರವರಿ ಎಕ್ಸಿಟನ್ನು ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂದರೆ ಲಿವರ್ ಸೆಲ್ಸಲ್ಲಿ ಕಾಮನ್ ಆಗಿ ಅಬ್ಸರ್ವ್ ಮಾಡ್ಬೋದು. ಸೊ ಇನಿಷಿಯಲಿ G0 ಟೈಮಲ್ಲಿ ಅಗೇನ್ ಸೆಲ್ ಸಿಗ್ನಲ್. ಸೊ ಇನಿಷಿಯಲಿ ಸೆಲ್ ಸಿಗ್ನಲ್ ಏನಾದರೂ ಈ G0 ಸ್ಟೇಜು ರಿಸೀವ್ ಮಾಡ್ಕೊಳ್ತು ಅಂದರೆ G0 ಸ್ಟೇಜಿಂದ ಡೈರೆಕ್ಟಾಗಿ ಏನು ಹೇಳ್ರಿ ಎಸ್ ಪೇಜಿಗೆ ಇದು ಎಂಟ್ರಿ ಕೊಡೋ ಚಾನ್ಸಸ್ ಇರುತ್ತೆ. ದಟ್ ಈಸ್ ರೀ ಎಂಟರಿಂಗ್ ಇನ್ ಟು ದ ಸೆಲ್ ಸೈಕಲ್. ಸೊ ಸೆಲ್ ಸೈಕಲ್ಗೆ ರೀ ಎಂಟ್ರಿ ಆಗ್ಬೋದು. ಸೊ ಅದರಿಂದ ಟೆಂಪ್ರವರಿ ಆಗಿ ಅಥವಾ ಸರ್ಟೆನ್ ಪೀರಿಯಡ್ವರೆಗೂ ಮಾತ್ರ ಏನು ಮಾಡುತ್ತೆ ಹೇಳಿ ಸೆಲ್ ಸೈಕಲಿಂದ ಎಕ್ಸಿಟ್ ಆಗುತ್ತೆ. ದಟ್ಸ್ ವೈ ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಅದರ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂದರೆ ಎಂಟರ್ ದಿ ಸೆಲ್ ಸೈಕಲ್ ಹೇಳಿದ್ದಾನೆ. ದಟ್ಸ್ ಆಲ್ಸೋ ರಾಂಗ್. ಸೊ ಬಿಕಾಸ್ ಆಫ್ ಇಟ್ ಎಕ್ಸಿಟ್ ದ ಸೆಲ್ ಸೈಕಲ್ ನಾಟ್ ಎಂಟರಿಂಗ್ ದ ಸೆಲ್ ಸೈಕಲ್. ನೆಕ್ಸ್ಟ್ ಬರುವಂಥದ್ದು ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಸಸ್ಪೆಂಡ್ ದಿ ಸೆಲ್ ಸೈಕಲ್ ಹೇಳಿದ್ದಾನೆ. ದಟ್ಸ್ ಆಲ್ಸೋ ರಾಂಗ್ ಬಟ್ ಪಾರ್ಷಿಯಲಿ ಕರೆಕ್ಟ್. ಸಸ್ಪೆಂಡ್ ನಥಿಂಗ್ ಬಟ್ ಏನು ಹೇಳ್ರಿ ಟರ್ಮಿನೇಟ್ ಏನು ಹೇಳ್ರಿ ಎಕ್ಸಿಟ್ ಟೆಂಪ್ರವರಿ ಎಕ್ಸಿಟ್ ಹೇಳಿ ಅರ್ಥ. ಸೊ ಅದಕ್ಕಿಂತ ಪರ್ಟಿಕ್ಯುಲರ್ ಆಗಿ ಟರ್ಮೇ ಕೊಟ್ಟಿರೋದ್ರಿಂದ ಸೊ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್.